ನೆಕ್ಸ್ಟ್ ಚಾಪ್ಟರ್ ಇಂಟಿಗ್ರೇಷನ್. ಇಂಟಿಗ್ರೇಷನ್ ಅಲ್ಲಿ KCETಗೆ ಅರೌಂಡ್ 4 to 5 ಕ್ವಶನ್ಸ್ ಕೇಳ್ತಾ ಇದ್ದಾರೆ. ನೋಡಿ, ಫಾರ್ಮುಲಾ ಎಲ್ಲ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಒಂದ್ಸಲ ಫಾರ್ಮುಲಾ ಓದ್ಕೊಂಡಿರಿ. ನೋಡಿ, ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಐಡಿಯಾ ಯೂಸ್ ಮಾಡ್ಕೊಳ್ಳೋ ಅಂತ ಪ್ರಾಬ್ಲಮ್ಸ್ ಇದಾವೆ. ನೋಡಿ, ಫಸ್ಟ್ ಒನ್ ನೋಡಿ, ಈ ಥರದ್ದು ಎಷ್ಟೊಂದು ಸಲ ಕೇಳಿದ್ದಾರೆ, ಗೊತ್ತಿರಬೇಕಿದು. ಇಂಟಿಗ್ರೇಷನ್ ಆಫ್ sin x ಡಿವೈಡೆಡ್ ಬೈ sin of x minus alpha dx. ನೋಡಿ, ಡಿನಾಮಿನೇಟರ್ ಅಲ್ಲಿ sin of x minus alpha x plus alpha ಈ ತರ ಕೊಡ್ತಾ ಹೋಗ್ಬೋದು. ನೋಡಿ, ಈ ತರದ್ ಹೇಗ್ ಮಾಡ್ಕೊಂತಿದ್ವಿ ಅಂದ್ರೆ ಡಿನಾಮಿನೇಟರ್ ಯಾವ ತರ ಇದೆ ಅದೇ ತರ ನ್ಯೂಮರೇಟರ್ ಅಲ್ಲೂ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ x ಇದೆ ತಾನೆ, ಅದನ್ನ x minus alpha plus alpha ಮಾಡ್ಕೊಂಡ್ಬಿಡ್ತೀನಿ. ಹೌದಾ? sin of x minus alpha dx ಬರುತ್ತೆ. ಹೌದಾ? ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ sin of x ಮೈನಸ್ ಆಲ್ಫಾ ಬರೋ ಹಾಗೆ ಮಾಡ್ಕೋಬೇಕು. ಅಂದ್ರೆ ಇದನ್ನ a ಅನ್ಕೊಂಬಿಡಿ, ಇದನ್ನ b ಅನ್ಕೊಳ್ಳಿ. ಅಂದ್ರೆ sin ಆಫ್ a ಪ್ಲಸ್ ಬಿ ತರ ಇದೆ ತಾನೆ. sin ಆಫ್ a ಪ್ಲಸ್ ಬಿ ಅಂದ್ರೆ ಫಾರ್ಮುಲಾ sin a cos b ಪ್ಲಸ್ cos a sin b. ಹೌದಾ? ಡಿವೈಡೆಡ್ ಬೈ sin ಆಫ್ x ಮೈನಸ್ ಆಲ್ಫಾ ಡಿ ಎಕ್ಸ್ ಇದೆ. ನೋಡಿ, ಡೈರೆಕ್ಟ್ ಆಗಿ ಸ್ಪ್ಲಿಟ್ ಮಾಡಿದೆ ಅಂದ್ರೆ ಏನ್ ಬರ್ಬೋದು, sin ಆಫ್ x ಮೈನಸ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಡಿವೈಡೆಡ್ ಬೈ sin ಆಫ್ x ಮೈನಸ್ ಆಲ್ಫಾ ಪ್ಲಸ್ ಕಾಸ್ ಆಫ್ x ಮೈನಸ್ ಆಲ್ಫಾ ಇಂಟು sin ಆಲ್ಫಾ ಡಿವೈಡೆಡ್ ಬೈ sin ಆಫ್ x ಮೈನಸ್ ಆಲ್ಫಾ ಡಿ ಎಕ್ಸ್. ಹೌದಾ? ನೋಡಿ, sin ಆಫ್ x ಮೈನಸ್ ಆಲ್ಫಾ sin ಆಫ್ x ಮೈನಸ್ ಆಲ್ಫಾ ಕ್ಯಾನ್ಸಲ್ ಆಯ್ತು. ನೋಡಿ, ಕಾಸ್ ಆಲ್ಫಾ ಕಾನ್ಸ್ಟೆಂಟ್ ತಾನೆ, ಹೊರಗೆ ತಗೊಂಡೆ ಅಂದ್ರೆ ಕಾಸ್ ಆಲ್ಫಾ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಪ್ಲಸ್ ಇಲ್ಲಿ ಸೈನ್ ಆಲ್ಫಾ ಕಾನ್ಸ್ಟೆಂಟ್ ಅದು ಹೊರಗೆ ತಗೊಂತೀನಿ, ಇಂಟಿಗ್ರೇಷನ್ ಆಫ್ ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಎಕ್ಸ್ ಮೈನಸ್ ಆಲ್ಫಾ ಡಿ ಎಕ್ಸ್. ಹೌದಾ? ನೋಡಿ, ಇದು ಡೈರೆಕ್ಟ್ ಆಗಿ ಬರೀಬಹುದು, ಕಾಸ್ ಆಲ್ಫಾ ಇಂಟು ಇಂಟಿಗ್ರೇಷನ್ ಆಫ್ 1 ಅಂತ ಹೇಳಿದ್ರೆ ಎಕ್ಸ್ ಅಲ್ಲ ಪ್ಲಸ್ ಸೈನ್ ಆಲ್ಫಾ ಇಂಟು, ನೋಡಿ ಇಂಟಿಗ್ರೇಷನ್ ಆಫ್ ಕಾಟ್ ಗೊತ್ತಿರ್ಬೇಕು ನಿಮಗೆ. ಇಂಟಿಗ್ರೇಷನ್ ಆಫ್ ಕಾಟ್ ಅಂತ ಹೇಳಿದ್ರೆ ಲಾಗ್ ಆಫ್ ಮಾಡ್ ಸೈನ್ ಅಂತ ಬರೀತಿದ್ವಿ, ಅಥವಾ ಡೈರೆಕ್ಟ್ ಲಾಗ್ ಆಫ್ ಸೈನ್ ಬರೀಬಹುದು. ಅಂದ್ರೆ ಇಲ್ಲಿಗ ಲಾಗ್ ಆಫ್ ಸೈನ್ ಎಕ್ಸ್ ಮೈನಸ್ ಆಲ್ಫಾ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಅಂದ್ರೆ ಎಕ್ಸ್ ಕಾಸ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ ಇಂಟು ಲಾಗ್ ಆಫ್ ಸೈನ್ ಎಕ್ಸ್ ಮೈನಸ್ ಆಲ್ಫಾ ಪ್ಲಸ್ ಸಿ ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಮತ್ತೆ ನೋಡಿ, ಇದು ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್, ಕೇರ್ಫುಲ್ ಆಗಿ ಥಿಂಕ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬರ್ಕೊಂಡಿದ್ವಿ. ಯಾವಾಗ ಡೈರೆಕ್ಟ್ ಆಗಿ ಬರೀಬಹುದು ಅಂದ್ರೆ ಇಲ್ಲಿ ಲೀನಿಯರ್ ಈಕ್ವೇಶನ್ ಇರಬೇಕು, ಮತ್ತೆ ಎಕ್ಸ್ ಇಂದ ಕೋಎಫಿಷಿಯಂಟ್ 1 ಇತ್ತು ಅಂದ್ರೆ 1, ಎಕ್ಸ್ ಇನ್ ಕೋಎಫಿಷಿಯಂಟ್ 2 ಇತ್ತು ಅಂದ್ರೆ ಇಲ್ಲಿ ಕಾಟ್ ಆಫ್ 2x ಮೈನಸ್ ಆಲ್ಫಾ ಇತ್ತು ಅಂದ್ರೆ ಇಲ್ಲಿ ಏನ್ ಬರೀತಿದ್ವಿ ಅಂದ್ರೆ 1/2 ಅಂತ ಎಕ್ಸ್ಟ್ರಾ ಬರೀಬೇಕು. ಹೌದಾ? ಅಂದ್ರೆ ಎಕ್ಸ್ ಇನ್ ಕೋಎಫಿಷಿಯಂಟ್ ಏನಿರುತ್ತೆ ಅಂದ್ರೆ ರೆಸಿಪ್ರೋಕಲ್ ಮಾಡ್ಕೊಂಡು ಬರಿತಾ ಇದ್ವಿ. ಹೌದಾ? ಯಾಕೆ ಇದು ಗೊತ್ತಿರ್ಬೇಕಿದು. ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್ ನೋಡಿ, ಇದು ಈಸಿ ಇದೆ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು. ಹೌದಾ? ನೋಡಿ, ಡಿನಾಮಿನೇಟರ್ ಅಲ್ಲಿ 1 ಮೈನಸ್ ಸೈನ್ ಎಕ್ಸ್, 1 ಪ್ಲಸ್ ಸೈನ್ ಎಕ್ಸ್, 1 ಮೈನಸ್ ಕಾಸ್ ಎಕ್ಸ್, 1 ಪ್ಲಸ್ ಕಾಸ್ ಎಕ್ಸ್ ಇತ್ತು ಅಂದ್ರೆ ರ್ಯಾಷನಲೈಸ್ ಮಾಡ್ಕೊಂಬಿಡಿ, ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ. ಅಂದ್ರೆ ಇಂಟಿಗ್ರೇಷನ್ ಆಫ್ 1 ಬೈ 1 ಮೈನಸ್ ಸೈನ್ ಎಕ್ಸ್ ಇದೆ ಅಲ್ಲ, ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಮಾಡ್ಕೊಬೇಕು. ಹೌದಾ? ಅವ ನೋಡಿ, ಇಲ್ಲಿ ಏನ್ ಬರುತ್ತೆ, 1 ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಇಂಟು 1 ಪ್ಲಸ್ ಸೈನ್ ಎಕ್ಸ್ ಅಂದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ತರ ಇದೆ ತಾನೆ. ಅದಕ್ಕೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರಿಬಹುದು. ಹೌದಾ? ಹಾಗಾದ್ರೆ ಇದು 1 ಪ್ಲಸ್ ಸೈನ್ ಎಕ್ಸ್ ಆಸ್ ಇಟ್ ಇಸ್ ಬರಿತೀನಿ. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಸ್ಪ್ಲಿಟ್ ಮಾಡಿದ್ವಿ ಅಂದ್ರೆ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಹೌದಾ?
ನೋಡಿ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನ್ ಬರೀಬಹುದು, ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಆಗುತ್ತಲ್ಲ. ನೋಡಿ ಇದನ್ನ ಕೇರ್ಫುಲ್ ಆಗಿ ಮಾಡ್ಕೊಳೋದು ಗೊತ್ತಿರಬೇಕು. ಈ ತರದ್ ಎಷ್ಟೊಂದ್ ಕಡೆ ಬರುತ್ತೆ. ಕಾಸ್ ಸ್ಕ್ವೇರ್ ಎಕ್ಸ್ ನ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅನ್ಕೊಂಡ್ಬಿಡ್ಬೇಕು, ಹೌದಾ? ಅಂದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ನ ಹೇಗೆ ಅನ್ಕೊಂಡಿರ್ತೀವಿ ನಾವು, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅನ್ಕೋಬೇಕಿದ್ನ, ಹೌದಾ? ನ್ಯೂಮರೇಟರ್ ಅಲ್ಲಿ ಸೈನ್ ಎಕ್ಸ್ ಇರುತ್ತೆ, ಅಂದ್ರೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್ ಆಗ್ಬಿಡುತ್ತೆ. ಇನ್ನೊಂದು 1 ಬೈ ಕಾಸ್ ಎಕ್ಸ್ ಅಂದ್ರೆ ಸೀಕೆಂಟ್ ಎಕ್ಸ್, ಅಂದ್ರೆ ಇದೇನ್ ಬರುತ್ತೆ ಅಂದ್ರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಡಿ ಎಕ್ಸ್, ಹೌದಾ? ನೋಡಿ ಎರಡದು ಇಂಟಿಗ್ರೇಷನ್ ಗೊತ್ತಿದೆ ನಮಗೆ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್ ಬರಿತೀವಿ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂದ್ರೆ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. ಅದು ಆನ್ಸರ್ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಆಪ್ಷನ್ ಡಿ ಬರುತ್ತೆ. ನೋಡಿ ಡಿನಾಮಿನೇಟರ್ ಅಲ್ಲಿ 1 ಪ್ಲಸ್ ಸೈನ್ ಎಕ್ಸ್ ಇದ್ರೆ ಸೇಮ್ ಐಡಿಯಾನೇ ಯೂಸ್ ಮಾಡೋದು. ಮಲ್ಟಿಪ್ಲೈ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಮಾಡ್ಕೊಂಡು ಮಾಡೋದು. ಡಿನಾಮಿನೇಟರ್ 1 ಪ್ಲಸ್ ಕಾಸ್ ಎಕ್ಸ್ ಅಥವಾ 1 ಮೈನಸ್ ಕಾಸ್ ಎಕ್ಸ್ ಎಲ್ಲದಕ್ಕೂ ರ್ಯಾಷನಲೈಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಹೌದಾ? ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕಲ್ಲಿ. ನೆಕ್ಸ್ಟ್ ನೋಡಿ ಥರ್ಡ್ ಒನ್. ನೋಡಿ ಈ ತರದ್ ಹೇಗೆ ಮಾಡ್ಕೊಂತೀವಿ ಅಂತೇಳಿ ಗೊತ್ತಾಗಬೇಕು. ಇದ್ರಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಏನ್ ಗೊತ್ತಿರಲಿ ಅಂದ್ರೆ ಈ ನೋಟು ಯಾವ ತರ ಚೇಂಜ್ ಮಾಡ್ತಾರೆ ಅಂತೇಳಿ ಗೊತ್ತಿರಬೇಕು. ನೋಡಿ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್, ಹೌದಾ? ಇತ್ತು ಅಂದ್ರೆ ಇದನ್ನ ಎರಡು ಟೈಪ್ ಅಲ್ಲಿ ಬರಿಬಹುದು. ಒಂದು ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮ್ ಅಲ್ಲಿ ಬರಿಬಹುದು, ಅಥವಾ ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮ್ ಅಲ್ಲೂ ಬರಿಬಹುದು. ನೋಡಿ ಅದಕ್ಕೆ ಈ ಫಾರ್ಮಿಗೆ ಯಾವ ತರ ಚೇಂಜ್ ಮಾಡ್ತೀವಿ ಅಂತೇಳಿ ಗೊತ್ತಿರ್ಬೇಕು ನಮ್ಗೆ. ನೋಡಿ ಈ ತರ ಚೇಂಜ್ ಮಾಡಬೇಕು ಅಂದ್ರೆ ಯಾವಾಗ್ಲೂ ಇದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಬೇಕು. ಅಂದ್ರೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಬಿ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಎಕ್ಸ್. ನೋಡಿ ಈ ತರ ಮಾಡ್ಕೋಬೇಕಿದು. ಇದೊಂದು ಸ್ಟೆಪ್, ಈ ಸ್ಟೆಪ್ ಗೊತ್ತಿರ್ಬೇಕು, ಗೊತ್ತಲ್ಲ? ನೋಡಿ ಇದು ಇಂಪಾರ್ಟೆಂಟ್ ನಮಗೆ. ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ರೂಟ್ ಆಫ್ ಏನ್ ಮಾಡ್ಕೊಂತೀವಿ ನಾವು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡ್ಕೊಂತೀವಿ ಅಷ್ಟೇ, ಹೌದಾ? ನೋಡಿ ಇದನ್ನ ನಾವು ಇವೆರಡು ಫಾರ್ಮ್ಯಾಟಿಗೆ ಈಸಿಯಾಗಿ ಚೇಂಜ್ ಮಾಡ್ಬೋದು. ಯಾವ ತರ ಚೇಂಜ್ ಮಾಡ್ತೀವಿ ಅಂದ್ರೆ ಟ್ರಯಾಂಗಲ್ ತಗೊಂಡ್ಬಿಟ್ರೆ ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ನೋಡಿ ಟ್ರಯಾಂಗಲ್ ಈ ತರ ತಗೊಂಡೆ, ನೋಡಿ ಇದನ್ನ ಎ ಇದನ್ನ ಬಿ ಅನ್ಕೊಂತೀನಿ, ಇದನ್ನೇನಾದ್ರು ಒಂದು ಆಂಗಲ್ ಆಲ್ಫಾ ಅನ್ಕೊಂಡೆ ಅಂದ್ರೆ ಇದೇನಾಗುತ್ತೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಹೌದಾ? ನೋಡಿ ಇಲ್ಲಿ ಎ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಇದನ್ನ ಕಾಸ್ ಆಲ್ಫಾ ಬರೀಬಹುದು, ಇದನ್ನ ಸೈನ್ ಆಲ್ಫಾ ಬರೀಬಹುದು, ಹೌದಾ? ಅವಾಗ ಇಲ್ಲಿ ಕಾಸ್ ಎಕ್ಸ್ ಕಾಸ್ ಆಲ್ಫಾ ಪ್ಲಸ್ ಸೈನ್ ಎಕ್ಸ್ ಸೈನ್ ಆಲ್ಫಾ ಅಂದ್ರೆ ಕಾಸ್ ಆಫ್ ಎಕ್ಸ್ ಮೈನಸ್ ಆಲ್ಫಾದೊಳಗೆ ಬರ್ಕೊಂಡ್ಬಿಡ್ಬೋದು, ಹೌದಾ? ಅದೇ ತರ ನಾವು ಇದನ್ನ ಎ ಇದನ್ನ ಬಿ ಬರ್ಕೊಂಡ್ವಿ ಅಂದ್ರೆ ಇನ್ ಟರ್ಮ್ಸ್ ಆಫ್ ಸೈನ್ ಬರುತ್ತೆ, ಹೌದಾ? ಯಾಕೆ ನೋಡಿ ಇನ್ ಟರ್ಮ್ಸ್ ಆಫ್ ಸೈನ್ ಅಥವಾ ಕಾಸಿಗೆ ಚೇಂಜ್ ಮಾಡಬೇಕು ಅಂದ್ರೆ ಐಡಿಯಾ ಗೊತ್ತಿರಲಿ ಅಷ್ಟೇ. ಫಸ್ಟ್ ಏನ್ ಮಾಡ್ಕೊಂತೀವಿ, ಡಿವೈಡಿಂಗ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡ್ಕೊಂಡು ನೆಕ್ಸ್ಟ್ ಆಂಗಲ್ ನ ಥಿಂಕ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಬರುತ್ತೆ, ಹೌದಾ? ಯಾಕಂದ್ರೆ ನೋಡಿ ಈಗ ಈ ಐಡಿಯಾನ ನೆಕ್ಸ್ಟ್ ಪ್ರಾಬ್ಲಮ್ ಯೂಸ್ ಮಾಡ್ತೀವಿ. ಥರ್ಡ್ ಒನ್ಗೆ ನೋಡಿ ಅಲ್ಲಿ ಏನಿರೋದು, ಇಂಟಿಗ್ರೇಷನ್ ಆಫ್ ಸೈನ್ ಟು ಎಕ್ಸ್ ಮೈನಸ್ ಕಾಸ್ ಟು ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 by root 2 into sine of 2x minus a plus b, ಹೌದಾ? ದೆನ್ ಎ ಮತ್ತೆ ಬಿ ಕೇಳಿದರೆ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಕೊಂಡೆ ಅಂದ್ರೆ ಏನ್ ಬರೀಬಹುದು ನನಗೆ. ನೋಡಿ ಎಲ್ ಎಚ್ ಎಸ್ ನ ಇಂಟಿಗ್ರೇಟ್ ಮಾಡ್ಕೊತೀನಿ. ಇಂಟಿಗ್ರೇಷನ್ ಆಫ್ ಸೈನ್ ಟು ಎಕ್ಸ್ ಅಂದ್ರೆ 1 by 2 ಇಂಟು ಸೈನ್ ಟು ಎಕ್ಸ್ ಇಂಟಿಗ್ರೇಷನ್ ಮೈನಸ್ ಕಾಸ್ ಟು ಎಕ್ಸ್ ಬರುತ್ತೆ, ಹೌದಾ? ಮೈನಸ್ ಎಕ್ಸ್ ಇನ್ ಕೋಎಫಿಷಿಯಂಟ್ 2 ಇದೆ, ಅದಕ್ಕೆ 1 by 2 ಇಂಟು ಕಾಸ್ ಇನ್ ಇಂಟಿಗ್ರೇಷನ್ ಸೈನ್ ಟು ಎಕ್ಸ್ ಬರುತ್ತೆ, ಹೌದಾ? ನೋಡಿ ಎರಡರಲ್ಲೂ ಮೈನಸ್ 1 by 2 ಕಾಮನ್ ತಗೊಂಡೆ ಅಂದ್ರೆ ಇದು ಕಾಸ್ ಟು ಎಕ್ಸ್ ಪ್ಲಸ್ ಸೈನ್ ಟು ಎಕ್ಸ್ ಬಂತು, ಹೌದಾ? ನೋಡಿ ಎರಡರಲ್ಲೂ ಏನ್ ಮಾಡ್ತಾ ಇದೀವಿ ನಾವು, ಮೈನಸ್ ನ ಕಾಮನ್ ತಗೊಂತಾ ಇದೀವಿ, ಹೌದಾ? ಈ ನೋಡಿ ಇಲ್ಲಿ ಇದನ್ನೀಗ
ಸೈನ್ ಆಫ್ ಎ ಮೈನಸ್ ಬಿ ಅಲ್ಲಿ ಚೇಂಜ್ ಮಾಡ್ಕೋಬೇಕು ತಾನೆ, ಹೌದಾ? ನೋಡಿ ಅದನ್ನ ಯಾವ ತರ ಮಾಡ್ಕೊಂತೀವಿ ಅಂತೇಳಿ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತಲ್ಲ, ಇಲ್ಲಿ ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಹೌದಾ? ಅದರಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಅದಕ್ಕೆ ಡಿವೈಡಿಂಗ್ ಬೈ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ √2 ಮಾಡ್ಬೋದಲ್ಲ. ಯಾಕಂದ್ರೆ ಅಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದ್ರೆ √2 ಬಂದ್ಬಿಡುತ್ತೆ, ಹೌದಾ? ಅದ್ರ ನೋಡಿ ಅದನ್ನ ಹೇಗೆ ಬರ್ಕೊಂತೀವಿ ಅಂತೇಳಿ. ಈಗ ಸ್ಟೆಪ್ 1 ಐಡಿಯಾನ ಯೂಸ್ ಮಾಡ್ತಾ ಇದ್ದೀವಿ. ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ? ಮೈನಸ್ 1/2 ಇಂಟು √2 ಇಂಟು 1/√2 ಇಂಟು ಕಾಸ್ 2x ಪ್ಲಸ್ 1/√2 ಇಂಟು ಸೈನ್ 2x ಪ್ಲಸ್ ಬಿ. ನೋಡಿ ಹಾಫ್ ಇಂಟು √2 ಇದೆಯಲ್ಲ, ಅದನ್ನ ಮೈನಸ್ √2/2ನ √2 ಇಂಟು √2 ಬರ್ಕೊಂತೀನಿ, ಹೌದಾ? ನೋಡಿ ಇದನ್ನೀಗ 1/√2ನ ಕಾಸ್ ಅಥವಾ ಸೈನ್ π/4 ಬರ್ಕೊಂಡೆ ಅಂದ್ರೆ ಸೈನ್ π/4 ಇಂಟು ಕಾಸ್ 2x ಪ್ಲಸ್ ಕಾಸ್ π/4 ಇಂಟು ಸೈನ್ 2x ಪ್ಲಸ್ ಬಿ ಬರೀಬೋದಲ್ಲ. ಯಾಕಂದ್ರೆ ಇಲ್ಲಿ ಪ್ಲಸ್ 1/√2 ಕೊಟ್ಟಿದ್ದಾರೆ ತಾನೆ, ಹೌದಾ? ಪ್ಲಸ್ 1/√2 ಬರಲಿ ಅಂತೇಳಿ ಮೈನಸ್ ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡಿದ್ದು ಹೀಗೆ ಬರೀಬೋದ. 1/√2 ಇಂಟು ಮೈನಸ್ ಸೈನ್ π/4 ಕಾಸ್ 2x ಮೈನಸ್ ಕಾಸ್ π/4 ಸೈನ್ 2x ಪ್ಲಸ್ ಬಿ ಬರೀಬೋದಲ್ಲ. ನೋಡಿ ಈಗ ಸೈನ್ ನೆಗೆಟಿವ್ ಇದೆ, ಕಾಸು ನೆಗೆಟಿವ್ ಇದೆ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ 180 ಪ್ಲಸ್ ಬರೀಬೋದಲ್ಲ. ಅದಕ್ಕಿಂತ π ಪ್ಲಸ್ π/4 ಕಾಸ್ 2x ಇದನ್ನು ಅಷ್ಟೇ 180 ಪ್ಲಸ್ ಬರ್ಕೊಂತೀನಿ. ಕಾಸ್ ಆಫ್ π ಪ್ಲಸ್ π/4 ಸೈನ್ 2x, ಹೌದಾ? ಪ್ಲಸ್ ಕಾನ್ಸ್ಟೆಂಟ್ ಹಾಗೆ ಬರ್ತೀನಿ. ಹಾಗಾದ್ರೆ ಇದೇನ್ ಬರುತ್ತೆ ಈಗ? 1/√2 ಇಂಟು 4π ಪ್ಲಸ್ π ಅಂದ್ರೆ 5π/4 ಆಗುತ್ತಲ್ಲ. ಸೈನ್ ಆಫ್ 5π/4 ಇಂಟು ಕಾಸ್ 2x ಪ್ಲಸ್ ಕಾಸ್ ಆಫ್ 5π/4 ಇಂಟು ಸೈನ್ 2x ಪ್ಲಸ್ ಬಿ, ಹಾಗೆ ನೋಡಿ 1/√2 ಇಂಟು ಈಗ ಇದು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ತರ ಇದೆಯಲ್ಲ, ಅದಕ್ಕೆ ಸೈನ್ ಆಫ್ 2x ಪ್ಲಸ್ 5π/4 ಪ್ಲಸ್ ಬಿ ಬರುತ್ತೆ, ಹೌದಾ? ಅಂದ್ರೆ ನೋಡಿ ಇಲ್ಲಿ ಯಾವ ತರ ಕೊಟ್ಟಿರ್ತಾರೆ ಆ ತರ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು, ಹೌದಾ? ಅಂದ್ರೆ ಇಲ್ಲಿ ನಮಗೆ ಪ್ಲಸ್ 1/√2 ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಏನ್ ಮಾಡ್ಕೊಂಡ್ವಿ ನಾವು? ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ವಿ. ಅವಾಗ ಅಲ್ಲಿ ಏನಾಗ್ಬಿಡುತ್ತೆ ನಮಗೆ? ಇಲ್ಲಿ ಪ್ಲಸ್ 1/√2 ಬಂತು. ಇಲ್ಲಿ ಸೈನು ನೆಗೆಟಿವ್ ಇದೆ, ಕಾಸು ನೆಗೆಟಿವ್ ಇದೆ, ಎರಡು ನೆಗೆಟಿವ್ ಇದೆ ಅಂದ್ರೆ ಯಾವ ಕ್ವಾಡ್ರೆಂಟ್ ತಗೋಬೇಕು ನಾವು? ಥರ್ಡ್ ಕ್ವಾಡ್ರೆಂಟ್ ತಗೋಬೇಕು. ಅದಕ್ಕೆ ಅಲ್ಲಿ 180 ಪ್ಲಸ್ ಥೀಟಾ ತರ ಬರ್ಕೊಂಡ್ವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಇದನ್ನಲ್ಲಿ ಏನಂತ ಕೊಟ್ಟಿದ್ದಾರೆ? ಇದನ್ನ ಅವರು 1/√2 ಇಂಟು ಸೈನ್ ಆಫ್ 2x ಮೈನಸ್ ಆಲ್ಫಾ ಪ್ಲಸ್ ಬಿ ಅಂತ ಹೇಳಿದ್ದಾರೆ, ಹೌದಾ? ಹಾಗಾದ್ರೆ ಇಲ್ಲಿ ಏನೇನಾಗ್ಬೋದು ನಮಗೆ? ಆಲ್ಫಾ ಇರೋ ಜಾಗದಲ್ಲಿ ಏನಿದೆ? ಮೈನಸ್ 5π/4. ಬಿ ಇರೋ ಜಾಗದಲ್ಲಿ ಬಿನೇ ಇದೆ ತಾನೆ, ಅದಕ್ಕೆ ಬಿ ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಇಷ್ಟು ಬರ್ಬೇಕಷ್ಟೇ. ಅಂದ್ರೆ ಆಲ್ಫಾ ಈಕ್ವಲ್ ಟು ಮೈನಸ್ π/4 ಅಂಡ್ ಬಿ ಇಸ್ ಈಕ್ವಲ್ ಟು ಎನಿ ಕಾನ್ಸ್ಟೆಂಟ್. ಅಂದ್ರೆ ಆಪ್ಷನ್ ಡಿ ಬರುತ್ತೆ, ಹೌದಾ? ನೋಡಿ ಈ ತರ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು, ಹೌದಾ? ಅಂದ್ರೆ ಇಷ್ಟು ಟ್ವಿಸ್ಟ್ ಏನು ಮಾಡಲ್ಲ CET ಅಲ್ಲಿ. ಆದ್ರೆ ಜಸ್ಟ್ ಐಡಿಯಾ ಗೊತ್ತಿರಲಿ, ಏನಾದ್ರು ಚೇಂಜ್ ಮಾಡಿದ್ರು ಅಂದ್ರೆ ಯಾವ ತರ ಮಾಡ್ಕೋಬೇಕು ಅಂತೇಳಿ. ಅಂದ್ರೆ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಕೊಂಡ್ವಿ ಅಂದ್ರೆ ಇದು ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ನಮಗೆ? ಎ ಕಾಸ್ ಥೀಟಾ ಪ್ಲಸ್ ಬಿ ಸೈನ್ ಥೀಟಾ ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಯಾವಾಗ್ಲೂ ಏನ್ ಮಾಡ್ಬೇಕು ನಾವು? ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡ್ಕೋಬೇಕು, ಹೌದಾ? ಈಗ ನೋಡಿ ಈ ಐಡಿಯಾ ಗೊತ್ತಿರ್ಬೇಕಷ್ಟೇ. ಇದನ್ನು ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಈ ತರ ನಾವು ಚೇಂಜ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು, ಆಯ್ತಲ್ಲ? ಅದಕ್ಕೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಈಸಿ ಇದೆ, ಡೈರೆಕ್ಟ್ ಬರ್ಕೋಬಹುದು ಅದನ್ನ. ಫೋರ್ತ್ ಒನ್, ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಅಪ್ ಟು ಇನ್ಫಿನಿಟಿ. ನೋಡಿ ಈ ಸೀರೀಸ್ ನ ಆಲ್ರೆಡಿ ಡಿಫರೆನ್ಸಿಯೇಷನ್ ಅಲ್ಲೂ ಹೇಳಿದ್ವಿ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಈ ತರ ಇತ್ತು ಅಂದ್ರೆ ಇದಕ್ಕೆ ಏನಂತ ಹೇಳಿದ್ವಿ ಅಂದ್ರೆ ಇ ಪವರ್
ಎಕ್ಸ್ ಅಂತ ಹೇಳಿದ್ವಿ ಇದು ಹೌದಾ ಗೊತ್ತಿರ್ಬೇಕು. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಕೇಳಿದಾರೆ ಅಷ್ಟೇ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಹೌದಾ. ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ ಹೌದಾ. ಗೊತ್ತಿರ್ಲಿ ಹೇಗ್ ಬಂತು ಅಂತ ಹೇಳಿ ನೋಡಿ. ಅದಕ್ಕೆ ಡೈರೆಕ್ಟ್ ನಮಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಆ ಸೀರೀಸ್ ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು ಹೌದಾ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 5. ಆ ತರ ಪಿ ಯು ಅಲ್ಲೂ ಮಾಡ್ಕೊಂಡಿದೀವಿ ಗೊತ್ತಿರ್ಬೇಕು. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಹೌದಾ. ನೋಡಿ ನ್ಯೂಮರೇಟರ್ ಅಲ್ಲಿ ಸೈನ್ ಕ್ಯೂಬ್ ಪ್ಲಸ್ ಕಾಸ್ ಕ್ಯೂಬ್ ಈ ತರ ಏನ್ ಬೇಕಾದ್ರೂ ಕೊಡ್ಬೋದು. ಇಲ್ಲಿ 1 ಕೊಟ್ಟಿದ್ದಾರೆ ಅಷ್ಟೇ. ಆ 1 ಇರೋ ಪ್ಲೇಸ್ ಅಲ್ಲಿ ಬೇರೆದು ಕಾಸ್ 2x ಈ ತರ ಏನೇ ಕೊಟ್ರು ಐಡಿಯಾ ಮಾತ್ರ ಸೇಮ್ ಯೂಸ್ ಮಾಡ್ತೀವಿ ಗೊತ್ತಿರ್ಬೇಕು. ನೋಡಿ ಇದನ್ನ ಯಾವ ತರ ಮಾಡ್ತಾ ಇದ್ವಿ ಅಂದ್ರೆ ನ್ಯೂಮರೇಟರ್ ಅಲ್ಲಿ ಇರೋ 1 ನ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರಿತಾ ಇದ್ವಿ ಹೌದಾ. ಡಿ ಎಕ್ಸ್ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಿದ್ವಿ. ನೋಡಿ ಇದನ್ನು ಎಷ್ಟೊಂದ್ಸಲ ಸಿಇಟಿ ಕೇಳಿದಾರ ಗೊತ್ತಿರ್ಬೇಕು. ನೋಡಿ ಇಲ್ಲಿ ಸ್ಪ್ಲಿಟ್ ಮಾಡಿದ್ವಿ ಅಂದ್ರೆ ಈಗ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಹೌದಾ. ನೋಡಿ ಕಾಸ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್, ಸೈನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್. ಹಾಗಾದ್ರೆ ಇದು ಇಂಟಿಗ್ರೇಷನ್ ಆಫ್ 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಹಾಗಾದ್ರೆ 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್, 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಹೌದಾ. ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಮೈನಸ್ ಕಾಟ್ ಎಕ್ಸ್ ಬರುತ್ತೆ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್ ಬರುತ್ತೆ ಹೌದಾ ಪ್ಲಸ್ ಸಿ. ಅಂದ್ರೆ ಆನ್ಸರ್ ಟ್ಯಾನ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಹೌದಾ. ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಮತ್ ನೋಡಿ ಇಲ್ಲಿ ಇದೇ ತರ ಹೇಗೆ ಟ್ವಿಸ್ಟ್ ಮಾಡಬಹುದು ಅಂದ್ರೆ ಎಲ್ಲ ಐಡಿಯಾನು ಸೇಮ್ ಟೈಪ್ ಪ್ರಾಬ್ಲಮ್ ಈಗ ಕೇಳಬಹುದು. ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಪ್ಲಸ್ ಕಾಸ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಇದನ್ನು ಸೇಮ್ ಐಡಿಯಾನೆ. ಡೈರೆಕ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ ಸಿಂಪ್ಲಿಫೈ ಆಗ್ಬಿಡುತ್ತೆ. ಅಂದ್ರೆ ಒಂದು ಸೈನ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬಹುದು. ಅಥವಾ ನೋಡಿ ಇದೇ ತರದ್ದು ಹೀಗೂ ಕೇಳ್ಬೋದು. ಇಂಟಿಗ್ರೇಷನ್ ಆಫ್ ಕಾಸ್ 2x ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂತ ಕೇಳ್ಬೋದು ಹೌದಾ. ಅವಾಗ ನಾವು ಇಲ್ಲಿ ಆಕ್ಚುಲಿ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ಕಾಸ್ 2x ನ ನಾವು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬರ್ಕೊಂಡು ಮತ್ತೆ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ತೀವಿ ಆಯ್ತಲ್ಲ. ಇವೆಲ್ಲ ನೋಡಿ ಸೇಮ್ ಟೈಪ್ ಪ್ರಾಬ್ಲಮ್ ಟ್ರೈ ಮಾಡ್ಕೋಬಹುದು. ಇದನ್ನ ಹೋಮ್ ವರ್ಕ್ ಅಂತ ತಗೊಂಡಿದ್ರೆ ಮಾಡ್ಕೊಳ್ಳಿ ಬರುತ್ತೆ ಆಯ್ತಲ್ಲ. ಅಂದ್ರೆ ಡೈರೆಕ್ಟ್ ಸ್ಪ್ಲಿಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡೋದ್ರೆ ಬರುತ್ತೆ. ಜೊತೆ ನೋಡಿ ಇಲ್ಲೊಂದಿಷ್ಟು ಫಾರ್ಮುಲಾನು ಗೊತ್ತಿರಲಿ. ಇದು ಒಂದೊಂದ್ ಕಡೆ ಯೂಸ್ ಆಗ್ತಾ ಇರುತ್ತೆ. ಸೈನ್ ಪವರ್ 4x ಪ್ಲಸ್ ಮಾಸ್ ಪವರ್ 4x ಅಂತ ಹೇಳಿದ್ರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಹೇಳ್ತೀವಿ. ನೋಡಿ ಅದೇ ತರ 6 ಇಂದ ಒಂದು ಗೊತ್ತಿರಲಿ. ಸೈನ್ ಪವರ್ 6x ಪ್ಲಸ್ ಕಾಸ್ ಪವರ್ 6x ಅಂದ್ರೆ 1 ಮೈನಸ್ 3 ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್. ನೋಡಿ ಇವೆರಡು ಫಾರ್ಮುಲಾ ಗೊತ್ತಿಲ್ಲ. ಇವೆರಡನ್ನು ಎಷ್ಟೊಂದ್ ಕಡೆ ಯೂಸ್ ಮಾಡ್ತಾ ಇರ್ತೀವಿ. ಸೈನ್ ಪವರ್ 4x ಪ್ಲಸ್ ಕಾಸ್ ಪವರ್ 4x, ಸೈನ್ ಪವರ್ 6x ಪ್ಲಸ್ ಕಾಸ್ ಪವರ್ 6x. ಅದೇ ತರ ಇದನ್ನು ಗೊತ್ತಿರ್ಬೇಕು. ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ 1 ಮೈನಸ್ ಕಾಸ್ 2x ಬೈ 2 ಬರೀತೀವಿ. ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ 1 ಪ್ಲಸ್ ಕಾಸ್ 2x ಬೈ 2 ಹೌದಾ. ನೋಡಿ ಇವೆರಡನ್ನು ನಾವು ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಮತ್ತೆ ಇಂಟಿಗ್ರೇಷನ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಯೂಸ್ ಮಾಡ್ತೀವಿ ಹೌದಾ. ಮತ್ತೆ ಇದು ಯಾವ ತರ ಇರುತ್ತೆ ಅಂದ್ರೆ ಇಲ್ಲಿ ಏನಿರುತ್ತಲ್ಲ ಅದ್ರ ಡಬಲ್ ಇರ್ತದೆ ಇಲ್ಲಿ ಹೌದಾ. ಅಂದ್ರೆ ಇಲ್ಲಿ ಎಕ್ಸ್ ಇದೆ, ಇಲ್ಲಿ 2x ಇದೆ, ಡಬಲ್ ಆಗ್ಬಿಡುತ್ತೆ ಅಷ್ಟೇ ಹೌದಾ. ಇದು ನೋಡಿ ಈ ಫಾರ್ಮುಲಾ ಗೊತ್ತಿರಲಿ. ಇದನ್ನು ನೆಕ್ಸ್ಟ್ ಯಾವ್ದಾದ್ರು ಪ್ರಾಬ್ಲಮ್ಸ್ ಯೂಸ್ ಮಾಡ್ಕೊಂಡು ಹೋಗ್ಬೋದು ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 6th one.
ಇಂಟಿಗ್ರೇಷನ್ ಆಫ್ 3x ಸ್ಕ್ವೇರ್ ಮೈನಸ್ 2 ರೂಟ್ x ಬೈ x dx. ಡೈರೆಕ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ, ಬರುತ್ತೆ, ಇದು ಈಸಿ ಇದೆ. ಇಂಟಿಗ್ರೇಷನ್ ಆಫ್ 3x ಸ್ಕ್ವೇರ್ ಬೈ x ಮೈನಸ್ 2 ರೂಟ್ x ಬೈ x dx ಬರೀಬೋದಲ್ಲ. ನೋಡಿ, ಇಲ್ಲಿ ಒಂದು x ಕ್ಯಾನ್ಸಲ್ ಆಗ್ಬಿಟ್ಟಿದ್ರು. ಇಂಟಿಗ್ರೇಷನ್ ಆಫ್ 3x ಆಯ್ತು ಮೈನಸ್ ರೂಟ್ ಎಕ್ಸ್ ಬೈ ಎಕ್ಸ್ ನ 1 ಬೈ ರೂಟ್ ಎಕ್ಸ್ ಬರೀಬೋದಲ್ಲ. ಡಿನಾಮಿನೇಟರ್ ಅಲ್ಲಿರೋ ಎಕ್ಸ್ ನ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಬರ್ಕೊಂಬಿಡಿ, ಅವಾಗ ಅದು 1 ಬೈ ರೂಟ್ ಎಕ್ಸ್ ಆಗುತ್ತೆ ಅಷ್ಟೇ. ಇದನ್ನ 3 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಮೈನಸ್ 2 ಇಂಟು ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಎಕ್ಸ್ ಡಿ ಎಕ್ಸ್. ಹೌದಾ? 3 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ 2 ಇಂಟು ನೋಡಿ 1 ಬೈ ರೂಟ್ ಎಕ್ಸ್ ಇನ್ ಇಂಟಿಗ್ರೇಷನ್ ಏನ್ ಬರೀತಿದ್ವಿ ನಾವು? 1 ಬೈ ರೂಟ್ ಎಕ್ಸ್ ಇನ್ ಇಂಟಿಗ್ರೇಷನ್ 2 ರೂಟ್ ಎಕ್ಸ್ ಪ್ಲಸ್ ಸಿ. ಹೌದಾ? ನೋಡಿ, ಇಂಟಿಗ್ರೇಷನ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ. ರೂಟ್ ಎಕ್ಸ್ ಇಂದ ಡಿಫರೆನ್ಸಿಯೇಷನ್ ಆದ್ರೆ 1 ಬೈ 2 ರೂಟ್ ಎಕ್ಸ್ ಬರೀತಿದ್ವಿ. 1 ಬೈ ರೂಟ್ ಎಕ್ಸ್ ಇಂದ ಇಂಟಿಗ್ರೇಷನ್ 2 ರೂಟ್ ಎಕ್ಸ್ ಗೊತ್ತಿರ್ಬೇಕು. ಹೌದಾ? ನೋಡಿ, ಇಂಪಾರ್ಟೆಂಟ್. ಮತ್ತೆ ರೂಟ್ ಎಕ್ಸ್ ಇಂದ ಇಂಟಿಗ್ರೇಷನ್ ಆದ್ರೆ ಏನ್ ಬರೀತಿದ್ವಿ ಅಂದ್ರೆ ನಾವು 2 ಬೈ 3 ಇಂಟು ಎಕ್ಸ್ ಪವರ್ 3 ಬೈ 2 ಪ್ಲಸ್ ಸಿ ಬರೀತಾ ಇದ್ವಿ. ಹೌದಾ? 3 ಬೈ 2 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ರೂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಆನ್ಸರ್. ಹೌದಾ? ಇಷ್ಟು ಬರಬೇಕು ಆನ್ಸರ್ ಅಲ್ಲಿ. ನೋಡಿ, ಅಲ್ಲಿ ಇಲ್ಲ, ಅಲ್ಲಿ ಜಸ್ಟ್ ಯಾವ್ದಾದ್ರು ಒಂದು ಆಪ್ಷನ್ ಚೇಂಜ್ ಮಾಡ್ಕೊಂಡಿರಿ ಅಷ್ಟೇ. ನೋಡಿ, ಇಷ್ಟು ಬರುತ್ತೆ ಆನ್ಸರ್. ಯಾಕಂದ್ರೆ ಎಕ್ಸ್ ನ ಸ್ಪ್ಲಿಟ್ ಮಾಡಬೇಕು. 3x ಸ್ಕ್ವೇರ್ ಬೈ ಎಕ್ಸ್ ಮೈನಸ್ 2 ರೂಟ್ ಎಕ್ಸ್, ಒಂದು ಎಕ್ಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. 3x ಮೈನಸ್, ಹೌದಾ, ರೂಟ್ ಎಕ್ಸ್ ಬೈ ಎಕ್ಸ್ ಅಂದ್ರೆ 1 ಬೈ ರೂಟ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಅದನ್ನ ಇಂಟಿಗ್ರೇಟ್ ಮಾಡ್ಕೋಬೇಕಷ್ಟೇ. ಹೌದಾ? ಅಂದ್ರೆ ಆನ್ಸರ್ 3 ಬೈ 2 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ರೂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 7th ಒಂದು. ಆಲ್ರೆಡಿ ಹೇಳಿದ್ವಲ್ಲ, ಐಡಿಯಾ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಬರುತ್ತೆ. ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಪ್ಲಸ್ ಕಾಸ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಡೈರೆಕ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡ್ರೆ ಆಯ್ತು, ಬರುತ್ತೆ. ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ cos cube x divided by sin square x into cos square x dx. ಹೌದಾ? ನೋಡಿ, ಇಲ್ಲಿಗೆ ಸೈನ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಈ ಟರ್ಮ್ ಏನು ಉಳಿಯುತ್ತೆ ಅಂದ್ರೆ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಉಳಿತು. ಇಲ್ಲಿ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು ನ್ಯೂಮರೇಟರ್ ಒಂದು ಕಾಸ್ ಎಕ್ಸ್ ಉಳಿಯುತ್ತೆ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಹೌದಾ? ಈ ಕಾಸ್ ಸ್ಕ್ವೇರ್ ಎಕ್ಸ್ ನ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅನ್ಕೊಂಡ್ವಿ ಅಂದ್ರೆ ಅವಾಗಿದು 1 ಬೈ ಕಾಸ್ ಅಂದ್ರೆ ಸೀಕೆಂಟ್ ಎಕ್ಸ್ ಆಗುತ್ತೆ. ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಎಕ್ಸ್ ಪ್ಲಸ್ ಇದನ್ನು ಅಷ್ಟೇ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅನ್ಕೊಂಡ್ವಿ ಅಂದ್ರೆ 1 ಬೈ ಸೈನ್ ಎಕ್ಸ್ ಅಂದ್ರೆ ಕೋಸಿಕೆಂಟ್ ಎಕ್ಸ್, ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಎಕ್ಸ್. ನೋಡಿ, ಎರಡದು ಇಂಟಿಗ್ರೇಷನ್ ಗೊತ್ತಿದೆ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂದ್ರೆ ಸೀಕೆಂಟ್ ಎಕ್ಸ್ ಬರುತ್ತೆ. ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂದ್ರೆ ಮೈನಸ್ ಕೋಸಿಕೆಂಟ್ ಎಕ್ಸ್ ಬರುತ್ತೆ. ಹೌದಾ? ಪ್ಲಸ್ ಸಿ ಅಂದ್ರೆ ಆನ್ಸರ್ ಸೀಕೆಂಟ್ ಎಕ್ಸ್ ಮೈನಸ್ ಕೋಸಿಕೆಂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಅಂದ್ರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ನೋಡಿ, 8th ಒಂದು ಡಿಫರೆಂಟ್ ಇದೆ. ಅದು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ರೂಟ್ 3 ಕಾಸ್ ಎಕ್ಸ್. ಇಲ್ಲಿ ನೋಡ್ಕೊಳ್ಳಿದ್ದ ಯಾವ ತರ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಗೊತ್ತಿರ್ಬೇಕಿಲ್ಲಿ. ನೋಡಿ, ಆಲ್ರೆಡಿ ಹೇಳಿದ್ವಿ. ಈಗ ಡಿನಾಮಿನೇಟರ್ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ತರ ಇದೆ. ಹೌದಾ? ಅಂದ್ರೆ ಈಗ ಡಿನಾಮಿನೇಟರ್ ನ ಫಸ್ಟ್ ಚೇಂಜ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹಾಗಾದ್ರೆ ನೋಡಿ, ಈಗ ನಾವು
sin x ಪ್ಲಸ್ √3 cos x ಗೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಡೆ ಅನ್ಕೊಳ್ಳಿ. ಯಾಕೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಮಾಡಬೇಕು ಅಂದ್ರೆ √1² ಪ್ಲಸ್ √3 ಸ್ಕ್ವೇರ್ ಅಂದ್ರೆ √4 ಆಗುತ್ತೆ. √4 ಅಂದ್ರೆ 2 ತಾನೆ, ಹೌದಾ? ಅದಕ್ಕೆ ಇದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಅಂದ್ರೆ 2 ಇಂಟು 1/2 ಇಂಟು sin x ಪ್ಲಸ್ √3/2 ಇಂಟು cos x ಬರೀಬೋದಲ್ಲ. ನೋಡಿ, ಸೈನಿಗಾದ್ರು ಚೇಂಜ್ ಮಾಡ್ಬೋದು ಅಥವಾ ಕಾಸಿಗಾದ್ರು ಚೇಂಜ್ ಮಾಡ್ಕೋಬಹುದು. ಯಾವ್ದಕ್ಕೆ ಚೇಂಜ್ ಮಾಡ್ಕೊಂಡ್ರು ಬರುತ್ತೆ. 2 ಇಂಟು ನೋಡಿ 1/2 ನಾನು ಸೈನ್ 30 ಡಿಗ್ರಿ ಬರ್ಕೊಂಡೆ ಅನ್ಕೊಳ್ಳಿ. ಸೈನ್ π/6 ಇಂಟು sin x ಬರುತ್ತೆ ಪ್ಲಸ್ √3/2 ನ cos 30 ಡಿಗ್ರಿ ಬರೀಬೋದಲ್ಲ. cos π/6 ಇಂಟು cos x ಬರುತ್ತೆ, ಹೌದಾ? ಈಗ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂದ್ರೆ cos a cos b ಪ್ಲಸ್ sin a sin b ತರ ಇದೆ ಅಲ್ಲ. ಅಂದ್ರೆ cos ಆಫ್ a ಮೈನಸ್ b ಬರೀಬಹುದು, ಹೌದಾ? ಅದು ನೋಡಿ, ಈ ತರ ಚೇಂಜ್ ಮಾಡೋದು ಗೊತ್ತಿರ್ಬೇಕಷ್ಟೇ. ನೋಡಿ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ ತಕ್ಷಣ ಈಗ ಆನ್ಸರ್ ಬಂದ್ಬಿಡುತ್ತೆ. ಅದೇ ಇಂಪಾರ್ಟೆಂಟ್. ನೋಡಿ, ಯಾವ ತರ ಚೇಂಜ್ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೇ ನಮಗೆ ಅಲ್ಲಿ. ಅದು ಕರೆಕ್ಟಾಗಿ ಗೊತ್ತಿರ್ಬೇಕು, ಹೌದಾ? ಈಗ ನೋಡಿ, ಹಾಗಾದ್ರೆ therefore ಇಂಟಿಗ್ರೇಷನ್ ಹೇಗೆ ಬರಿತೀವಿ ಅಂದ್ರೆ dx ಡಿವೈಡೆಡ್ ಬೈ ಡಿನಾಮಿನೇಟರ್ ನ ಏನ್ ಬರೀಬಹುದು ನಾವು 2 ಇಂಟು ಕಾಸ್ ಆಫ್ x ಮೈನಸ್ π/6 ಬರೀಬೋದಲ್ಲ. ನೋಡಿ, 1/2 ಕಾನ್ಸ್ಟೆಂಟ್ ಹೊರಗೆ ತಗೊಂತೀನಿ. 1/cos ಅಂದ್ರೆ ಸೀಕೆಂಟ್ x ಮೈನಸ್ π/6 dx, ಹೌದಾ? ನೋಡಿ, ಇಲ್ಲಿ ಫಾರ್ಮುಲಾ ಗೊತ್ತಿರಲಿ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ x ಗೊತ್ತಿರಬೇಕು. ನೋಡಿ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ x dx ನ ಎರಡು ಟೈಪ್ ಬರೀಬಹುದು. ಒಂದು ಲಾಗ್ ಆಫ್ ಸೀಕೆಂಟ್ x ಪ್ಲಸ್ ಟ್ಯಾನ್ x ಅಂತ ಹೇಳಿ ಬರೀಬಹುದು, ಹೌದಾ? ನೋಡಿ, ಇದು ಗೊತ್ತಿರಬೇಕು. ಅಥವಾ ಇದನ್ನೇ ಲಾಗ್ ಆಫ್, ನೋಡಿ, ಇದನ್ನ ಇನ್ನೊಂದು ಟೈಪು ಬರೀಬಹುದು. ಅದಕ್ಕೆ ಎರಡು ಐಡಿಯಾನು ಗೊತ್ತಿರಲಿ. ಒಂದಂತೂ ಲಾಗ್ ಆಫ್ ಸೀಕೆಂಟ್ x ಪ್ಲಸ್ ಟ್ಯಾನ್ x ಅಂತ ಬರಿತಾ ಇದ್ದೀವಿ, ಹೌದಾ? ಇದಂತೂ ನಾವು ಆಲ್ರೆಡಿ PUC ಅಲ್ಲಿ ಎಷ್ಟೊಂದ್ ಕಡೆ ಯೂಸ್ ಮಾಡಿರ್ತೀವಿ, ಹೌದಾ? ಇನ್ನೊಂದು ಟೈಪ್ ನೋಡಿ, ಇದನ್ನ ಲಾಗ್ ಆಫ್ ಟ್ಯಾನ್ ಆಫ್ π/4 ಪ್ಲಸ್ x/2 ಅಂತಾನು ಬರೆಯುವುದು. ನೋಡಿ, ಇದನ್ನು ಗೊತ್ತಿರ್ಬೇಕು ನಮಗೆ, ಆಯ್ತಲ್ಲ? ನೋಡಿ, ಎರಡು ಇಂಪಾರ್ಟೆಂಟ್ ನಮಗೆ, ಎರಡು ಐಡಿಯಾ ಗೊತ್ತಿರಲಿ. ಅದ್ರ ನೋಡಿ, ಈಗ ಇದನ್ನ ಇಲ್ಲಿ ಯಾಕಂದ್ರೆ ಇಲ್ಲಿ ಆನ್ಸರ್ ಎಲ್ಲ ಟ್ಯಾನ್ ಅಲ್ಲಿ ಕೊಟ್ಟಿದ್ದಾರೆ, ಹೌದಾ? ಅದಕ್ಕೆ ಟ್ಯಾನಿಗೆ ಚೇಂಜ್ ಮಾಡ್ಕೋಬಹುದು ಇದನ್ನ. ಅದ್ರಲ್ಲಿ ಡೈರೆಕ್ಟ್ ಆಗಿ ಇದನ್ನ ಯೂಸ್ ಮಾಡ್ಕೊಂಡೆ ಅಂದ್ರೆ ಆನ್ಸರ್ ಏನ್ ಬರುತ್ತೆ, ಹಾಫ್ ಇಂಟು ಲಾಗ್ ಆಫ್ ಟ್ಯಾನ್ ಆಫ್ π/4 ಪ್ಲಸ್ ಇಲ್ಲಿ ಏನಿರುತ್ತೆ ಇದನ್ನ /2 ಮಾಡ್ಕೊಂಡು ಬರ್ಕೋಬೇಕು ತಾನೆ. ಹಾಗಾದ್ರೆ ಇಲ್ಲಿ x/2 ಮೈನಸ್ π/12 ಬರುತ್ತೆ ಪ್ಲಸ್ ಸಿ. ನೋಡಿ, π/4 ಪ್ಲಸ್ x/2, ಅದಕ್ಕೆ ಇದನ್ನ ಎಕ್ಸಾಕ್ಟ್ ಡಿವೈಡೆಡ್ ಬೈ 2 ಮಾಡ್ಕೊಂಡಿದ್ವಿ. ಈಗ ಇದನ್ನ LCM ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿ ಬರುತ್ತಷ್ಟೇ. ಹಾಫ್ ಇಂಟು ಲಾಗ್ ಆಫ್ ಟ್ಯಾನ್ ಆಫ್, ಹೌದಾ? ನೋಡಿ, x/2 ಹಾಗೆ ಇದೆ ಪ್ಲಸ್ ಇಲ್ಲಿ LCM 12 ತಗೊಂಡೆ ಅಂದ್ರೆ 4 ಇರೋ 12 ಆಗ್ಬೇಕಂದ್ರೆ ಇಂಟು 3 ಮಾಡ್ಬೇಕು ತಾನೆ. 3π ಮೈನಸ್ π ಬರುತ್ತೆ, ಹೌದಾ? ಪ್ಲಸ್ ಸಿ. 3π ಮೈನಸ್ π ಅಂದ್ರೆ 2π ಆಗ್ಬಿಟ್ಟು ಇದೇನ್ ಬರ್ಬೋದು, ಹಾಫ್ ಇಂಟು ಲಾಗ್ ಆಫ್ ಟ್ಯಾನ್ ಆಫ್ x/2 ಪ್ಲಸ್ 2π/12 ಅಂದ್ರೆ π/6 ಪ್ಲಸ್ ಸಿ ಬರುತ್ತೆ. ಅಂದ್ರೆ ಹಾಫ್ ಇಂಟು ಲಾಗ್ ಆಫ್ ಟ್ಯಾನ್ ಆಫ್ x/2 ಪ್ಲಸ್ π/6 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ, ಹೌದಾ? ನೋಡಿ, ಇದನ್ನ ಸ್ವಲ್ಪ ಡಿಫ್ರೆಂಟ್ ಇದೆ. ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ನಮಗೆ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ನೋಡಿ, ನಾವು PU ಅಲ್ಲಿ ಆಕ್ಚುಲಿ ಲಾಗ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ x ಅಂತ ಹೇಳಿದ್ರೆ ಒಂದೇ ಒಂದು ಫಾರ್ಮುಲಾ ಯೂಸ್ ಮಾಡ್ತಿದ್ವಿ, ಲಾಗ್ ಆಫ್ ಸೀಕೆಂಟ್ x ಪ್ಲಸ್ ಟ್ಯಾನ್ x ಅಷ್ಟೇ ಯೂಸ್ ಮಾಡ್ತಾ ಇದ್ವಿ. ಇನ್ನೊಂದು ಫಾರ್ಮುಲಾ ಏನ್ ಗೊತ್ತಿರಲಿ, ಲಾಗ್ ಆಫ್ ಟ್ಯಾನ್ ಆಫ್ π/4 ಪ್ಲಸ್ x/2 ಯೂಸ್ ಮಾಡ್ಬೋದು, ಆಯ್ತಲ್ಲ? ಲಾಗ್ ಆಫ್
ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಬೈ 2 ಯೂಸ್ ಮಾಡ್ಬೋದು ನೋಡಿ. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ ಹೌದಾ. ಅಂದ್ರೆ ಹಾಫ್ ಇಂಟು ಲಾಗ್ ಆಫ್ ಟ್ಯಾನ್ ಆಫ್ ಪೈ ಎಕ್ಸ್ ಬೈ 2 ಪ್ಲಸ್ ಪೈ ಬೈ 6 ಬಂದ್ಬಿಡುತ್ತೆ. ಲೈಕ್ ಇದೊಂದು ಗೊತ್ತಿರಲಿ ಫಾರ್ಮುಲಾ. ಮತ್ ನೋಡಿ ಡಿನಾಮಿನೇಟರ್ ಏನಾದ್ರು ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಅದನ್ನ ಯಾವಾಗ್ಲೂ ಈ ತರ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಮತ್ ನೋಡಿ ಅದನ್ನ ಸೈನಿಗೆ ಚೇಂಜ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ ನಾವು ಕಾಸಿಗೆ ಮಾಡ್ಕೊಂಡಿದ್ವಿ ಅಷ್ಟೇ. ಸೈನಿಗೆ ಚೇಂಜ್ ಆಯ್ತು ಅಂದ್ರೆ ಇದು ಕೋಸಿಕೆಂಟ್ ಬರುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಎಕ್ಸ್ ಬರ್ಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ಹೌದಾ. ನೋಡಿ ಅದಕ್ಕೆ ಅದನ್ನು ಗೊತ್ತಿರಲಿ ನೋಟು. ಕೋಸಿಕೆಂಟ್ ಏನಾದ್ರು ಚೇಂಜ್ ಮಾಡಿದ್ರಿ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಎಕ್ಸ್ ಡಿ ಎಕ್ಸ್ ಏನ್ ಗೊತ್ತಿರೋದು ನಮಗೆ, ಲಾಗ್ ಆಫ್ ಮಾಡ್ಲಸ್ ಆಫ್ ಕೋಸಿಕೆಂಟ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಬರಿತಾ ಇದ್ವಿ ಹೌದಾ. ಅಥವಾ ಇದನ್ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರೀಬಹುದು ನೋಡಿ. ಇದನ್ನು ಗೊತ್ತಿರಲಿ. ಲಾಗ್ ಆಫ್ ಕೋಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ ನಾವು ಜಾಸ್ತಿ ಪಿ ಯು ಅಲ್ಲಿ ಯೂಸ್ ಮಾಡಿರ್ತೀವಿ ಹೌದಾ. ಇದನ್ನ ನಾವು ಡೈರೆಕ್ಟ್ ಆಗಿ ಏನ್ ಬರೀಬಹುದು ಅಂದ್ರೆ ಲಾಗ್ ಆಫ್ ಟ್ಯಾನ್ ಆಫ್ ಎಕ್ಸ್ ಬೈ 2 ಪ್ಲಸ್ ಸಿ ಅಂತ ನಾವು ಬರೀಬಹುದು. ಅದಕ್ಕೆ ಎರಡು ಐಡಿಯಾ ಗೊತ್ತಿರಲಿ ಅಷ್ಟೇ, ಈಸಿ ಇದೆ. ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಎಕ್ಸ್ ಅಂದ್ರೆ ಲಾಗ್ ಆಫ್ ಟ್ಯಾನ್ ಆಫ್ ಎಕ್ಸ್ ಬೈ 2 ಪ್ಲಸ್ ಸಿ. ಅದೇ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಅಂದ್ರೆ ಲಾಗ್ ಆಫ್ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಬೈ 2 ಬರುತ್ತೆ ಹೌದಾ. ಅದಕ್ಕೆ ಎರಡು ಐಡಿಯಾ ಗೊತ್ತಿರಲಿ ನೋಡಿ. ಇದನ್ನೇನಾದ್ರು ನೀವು ಇನ್ ಟರ್ಮ್ಸ್ ಆಫ್ ಕಾಸ್ ಎ ಸೈನ್ ಬಿ ಪ್ಲಸ್ ಸೈನ್ ಎ ಕಾಸ್ ಬಿ ತರ ಬರ್ಕೊಂಡು ಸೈನ್ ಆಫ್ ಎ ಪ್ಲಸ್ ಬಿ ಅಲ್ಲಿ ಬರ್ಕೊಂಡಿದ್ರಿ ಅಂದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರು ಸಿಂಪ್ಲಿಫೈ ಆಗುತ್ತೆ ಆಯ್ತಲ್ಲ. ನೆಕ್ಸ್ಟ್ ಒಂದು ನೋಡಿ 9th ಒಂದು. ಇಂಟಿಗ್ರೇಷನ್ ಆಫ್ sin 3x by sin x dx ಹೌದಾ. ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡಿ ಬರುತ್ತೆ. sin 3x ಫಾರ್ಮುಲಾ ಗೊತ್ತಿರ್ಬೇಕಷ್ಟೇ. sin 3x ಅಂದ್ರೆ ಏನ್ ಗೊತ್ತಿರೋದು, 3 sin x minus 4 sin cube x by sin x ಬರುತ್ತೆ ಹೌದಾ dx. ನೆಕ್ಸ್ಟ್ ನೋಡಿ ನ್ಯೂಮರೇಟರ್ ಅಲ್ಲಿ sin x ನ ಕಾಮನ್ ತಗೊಂಡೆ ಅಂದ್ರೆ 3 minus 4 sin square x by sin x ಬರುತ್ತೆ ಹೌದಾ. sin x ಕ್ಯಾನ್ಸಲ್ ಆಯ್ತು ನೋಡಿ. ಸ್ಪ್ಲಿಟ್ ಮಾಡಿದೆ ಅಂದ್ರೆ 3 ಇಂಟು ಇಂಟಿಗ್ರೇಷನ್ ಆಫ್ 1 dx ಮೈನಸ್ 4 ಇಂಟು ಇಂಟಿಗ್ರೇಷನ್ ಆಫ್ sin square x dx ಹೌದಾ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ 1 ಅಂದ್ರೆ x ಆಗ್ಬಿಡುತ್ತೆ. 4 ಇಂಟು ಇಂಟಿಗ್ರೇಷನ್ ಆಫ್ ನೋಡಿ sin ಸ್ಕ್ವೇರ್ ಎಕ್ಸ್ ಮತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಯಾವ ತರ ಮಾಡ್ತಾ ಇದ್ವಿ ಅಂತ ಗೊತ್ತಿರಬೇಕು. sin ಸ್ಕ್ವೇರ್ ಎಕ್ಸ್ ಮತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ ಏನೇ ಇದ್ರು ಅದು ಇನ್ ಟರ್ಮ್ಸ್ ಆಫ್ ಕಾಸ್ ಟು ಎಕ್ಸ್ ಬರಿತಾ ಇದ್ವಿ. sin ಸ್ಕ್ವೇರ್ ಎಕ್ಸ್ ಅಂದ್ರೆ 1 ಮೈನಸ್ ಕಾಸ್ ಟು ಎಕ್ಸ್ ಬೈ 2 dx ಬರೀಬೋದಲ್ಲ. ನೋಡಿ 2 ಕಾನ್ಸ್ಟೆಂಟ್ ಹೊರಗೆ ತಗೊಂಡ್ವಿ ಅಂದ್ರೆ 3x ಮೈನಸ್ 4 ಬೈ 2 ಇಂಟು ಇಂಟಿಗ್ರೇಷನ್ ಆಫ್ 1 ಮೈನಸ್ ಕಾಸ್ ಟು ಎಕ್ಸ್ dx ಬಂತು ಹೌದಾ. 2 1s are 2 2s are ಹಾಗಾದ್ರೆ ಇದು 3x minus 2 into integration of 1 ಅಂದ್ರೆ x minus integration of cos 2x ಅಂದ್ರೆ 1 by 2 into sin 2x plus c ಹೌದಾ. ಸಿಂಪ್ಲಿಫೈ ಮಾಡಿ ಬರುತ್ತೆ ಆನ್ಸರ್. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3x minus 2x minus ಆಫ್ ಮೈನಸ್ ಪ್ಲಸ್ 2 2 ಕ್ಯಾನ್ಸಲ್ ಆಗ್ಬಿಟ್ಟು sin 2x plus c ಬರುತ್ತೆ ಹೌದಾ. 3x minus 2x ಅಂದ್ರೆ x plus sin 2x plus c ಬರ್ತದೆ ಅಷ್ಟೇ ಹೌದಾ. ಅಂದ್ರೆ x plus sin 2x plus c ಅಂದ್ರೆ ಆಪ್ಷನ್ ಎ ಬರುತ್ತೆ. ಗೊತ್ತಾಯ್ತಲ್ಲ ನೋಡಿ. ಇದಕ್ಕೆ ಇದನ್ನು ಯಾವ ತರ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ. ಇಲ್ಲಿ ಇಂಟಿಗ್ರೇಷನ್ ಆಫ್ sin 3x by sin x ಇತ್ತು. sin 3x ನ ಸ್ಪ್ಲಿಟ್ ಮಾಡ್ತಾ ಇದ್ವಿ ಹೌದಾ. sin 3x ಫಾರ್ಮುಲಾ ಯೂಸ್ ಮಾಡಿದ್ವಿ ಮತ್ತೆ sin x ಕಾಮನ್ ತಗೊಂಡ್ವಿ. ನೆಕ್ಸ್ಟ್ ಏನ್ ಐಡಿಯಾ ಗೊತ್ತಿರ್ಬೇಕು ಅಂದ್ರೆ ಇಂಟಿಗ್ರೇಷನ್ ಆಫ್ sin ಸ್ಕ್ವೇರ್ ಎಕ್ಸ್ ಬಂತು ಹೌದಾ. sin ಸ್ಕ್ವೇರ್ ಎಕ್ಸ್ ಅಥವಾ ಕಾಸ್ ಸ್ಕ್ವೇರ್ ಎಕ್ಸ್ ಇತ್ತು ಅಂದ್ರೆ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿ ಗೊತ್ತಿರ್ಬೇಕು ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ 10th one. Integration of e power 5 log x minus e power 4 log x divided by e power 3 log x minus e power 2 log x dx ಹೌದಾ. ನೋಡಿ ಇದನ್ನು ಅಷ್ಟೇ ಸೇಮ್ ಪ್ರಾಬ್ಲಮ್ ಪಿ ಯು ಅಲ್ಲೂ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ನಾವು
ನೋಡಿ ಈ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಇದಕ್ಕೆ. ಇ ಪವರ್ ಲಾಗ್ ಎಫ್ ಆಫ್ ಎಕ್ಸ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಇದಕ್ಕೆ ಎಫ್ ಆಫ್ ಎಕ್ಸ್ ಅಂತ ಬರಿತಿದ್ವಿ, ಹೌದಾ? ಇಲ್ಲೇನು ಇಲ್ಲ ಅಂದ್ರೆ ಬೇಸ್ ಇ ತಗೊಂತೀವಿ ತಾನೆ, ಈ ಐಡಿಯಾ ಯೂಸ್ ಮಾಡ್ಕೊಂಡು ಇದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ವಿ, ಹೌದಾ? ಆದ್ರೆ ಇದನ್ನೀಗ ಹೇಗೆ ಬರೀಬಹುದು? ಇ ಪವರ್ ಲಾಗ್ ಎಕ್ಸ್ ಪವರ್ 5 ಮೈನಸ್ ಇ ಪವರ್ ಲಾಗ್ ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಇ ಪವರ್ ಲಾಗ್ ಎಕ್ಸ್ ಕ್ಯೂಬ್ ಮೈನಸ್ ಇ ಪವರ್ ಲಾಗ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ಹೌದಾ? ಅಂದ್ರೆ ಇದು ಇ ಪವರ್ ಲಾಗ್ ಎಕ್ಸ್ ಪವರ್ 5 ಅಂದ್ರೆ ಎಕ್ಸ್ ಪವರ್ 5 ಮೈನಸ್ ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ಹೌದಾ? ನೋಡಿ ಈಗ ನ್ಯೂಮರೇಟರ್ ಅಲ್ಲಿ ಎಕ್ಸ್ ಪವರ್ 4 ನ ಕಾಮನ್ ತಗೊಂಡೆ ಅಂದ್ರೆ ಏನ್ ಬರುತ್ತೆ ನಮಗೆ? ಎಕ್ಸ್ ಪವರ್ 4 ಕಾಮನ್ ತಗೊಂಡೆ ಅಂದ್ರೆ ಎಕ್ಸ್ ಮೈನಸ್ 1 ಬರುತ್ತೆ. ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಸ್ಕ್ವಯರ್ ಕಾಮನ್ ತಗೊಂಡೆ ಅಂದ್ರೆ ಎಕ್ಸ್ ಮೈನಸ್ 1 ಡಿ ಎಕ್ಸ್, ಹೌದಾ? ನೋಡಿ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಯ್ತು. ಎಕ್ಸ್ ಪವರ್ 4 ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ಹೌದಾ? ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನ್ ಬರೀಬಹುದು? ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಸಿ, ಹೌದಾ? ಅಂದ್ರೆ ಎಕ್ಸ್ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಲೈಕ್ ಆನ್ಸರ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಸಿ ಬರುತ್ತೆ ಅಷ್ಟೇ, ಹೌದಾ? ಈಗ ನೋಡಿ ಯಾವ ತರ ಮಾಡ್ಕೊಂತ ಇದೀವಿ ಅಂತ ಹೇಳಿ ಗೊತ್ತಿರ್ಬೇಕಷ್ಟೇ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 11. ನೋಡಿ ಪ್ರಾಬ್ಲಮ್ ನಂಬರ್ 11 ರೇರ್ ಕೇಳೋದು, ಅದೇ ಇಲ್ಲೊಂದು ಐಡಿಯಾ ಗೊತ್ತಿರಲಿ, ಇದನ್ನ ಯೂಸ್ ಮಾಡ್ಕೊಂತ ಇರ್ತೀವಿ. ನೋಡಿ ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ ಅಲ್ಲ, ಈ ಸ್ಟ್ಯಾಂಡರ್ಡ್ ಇದು. ಇದನ್ನ ಆಕ್ಚುಲಿ ಫ್ಯಾಕ್ಟರೈಸ್ ಮಾಡ್ಕೊಂಡ್ವಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಬರುತ್ತೆ, ಹೌದಾ? ನೋಡಿ ಇದೊಂದು ಗೊತ್ತಿರ್ಬೇಕಿದು, ಇಂಪಾರ್ಟೆಂಟ್ ಇದು. ಇದನ್ನ ಪ್ರೂವ್ ಮಾಡ್ಬೇಕಂದ್ರೆ ಆರ್ ಎಚ್ ಎಸ್ ಟು ಎಲ್ ಎಚ್ ಎಸ್ ಮಾಡ್ಕೊಂಡ್ಬಿಡಿ, ಡೈರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ಆರ್ ಎಚ್ ಎಸ್ ನ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದ್ರೆ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬರುತ್ತೆ, ಆಯ್ತಲ್ಲ? ಯಾಕಂದ್ರೆ ನೋಡ್ಕೊಳ್ಳಿ ಆರ್ ಎಚ್ ಎಸ್ ಅಲ್ಲಿ ಏನಿರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1, ಹೌದಾ? ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಇಂದ ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂತು. ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬರುತ್ತೆ. ಪ್ಲಸ್ 1 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್, ಹೌದಾ? ನೋಡಿ ಇಲ್ಲಿ ಎಷ್ಟೊಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯ್ತು, ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಅಂದ್ರೆ ಏನು ಉಳಿತಾ ಇದೆ? ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಸ್, ಹೌದಾ? ಡಿಫಾರ್ ನೋಡಿ ಈ ರಿಸಲ್ಟ್ ಗೊತ್ತಿರಲಿ, ಇದನ್ನ ಇನ್ನೂ ಎಷ್ಟೊಂದು ಕಡೆ ಯೂಸ್ ಮಾಡ್ಕೋಬಹುದು. ಲೈಕ್ ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೇಗೆ ಬರೀಬಹುದು ನಾವು? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಹೇಳಿ ಬರೀಬಹುದು, ಹೌದಾ? ನೋಡಿ ಅದನ್ನ ಅಪ್ಲೈ ಮಾಡ್ಕೊಳ್ಳಿ 11th ಒನ್ಗೆ, ಈಸಿಯಾಗಿ ಬಂದ್ಬಿಡುತ್ತೆ. 11th ಒನ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಡಿ ಎಕ್ಸ್, ಹೌದಾ? ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಬರೀಬೋದಲ್ಲ ನ್ಯೂಮರೇಟರ್ನ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಡಿ ಎಕ್ಸ್, ಹೌದಾ? ಈ ಟರ್ಮ್ ಎರಡು ಕ್ಯಾನ್ಸಲ್ ಆಗಿದ್ದು ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಡಿ ಎಕ್ಸ್ ಬಂತು, ಹೌದಾ? ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಕೊಂಡ್ವಿ ಅಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಕ್ಯೂಬ್ ಬೈ 3, ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಪ್ಲಸ್ ಸಿ, ಇಷ್ಟು ಬರುತ್ತೆ ಅಷ್ಟೇ. ಅಂದ್ರೆ 1/3 ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 1/2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿ, ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ, ಹೌದಾ? ಇದು ನೋಡಿ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಲಿ ಹೇಗೆ ಮಾಡ್ಕೊಂತ ಇದೀವಿ ಅಂತ, ಈಸಿ ಇದೆ. ನೆಕ್ಸ್ಟ್ 12th ಒನ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿ ಎಕ್ಸ್, ಹೌದಾ? ನೋಡಿ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ನ ಎಕ್ಸ್ಪ್ಯಾಂಡ್ ಮಾಡಿದೆ ಅಂದ್ರೆ ಏನ್ ಬರ್ಬೋದು?
x square plus 1 plus 2x divided by x into x square plus 1 dx. ಹೌದಾ? ಡೈರೆಕ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗ್ಬಿಡುತ್ತೆ. ಯಾಕಂದ್ರೆ ನ್ಯೂಮರೇಟರ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಇದೆ, ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಇದೆ ತಾನೆ. ಅದಕ್ಕೆ ಇದನ್ನ ಯಾವ ತರ ಸ್ಪ್ಲಿಟ್ ಮಾಡ್ತೀನಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ 2x ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಡಿ ಎಕ್ಸ್ ಬರೀಬೋದಲ್ಲ. ನೋಡಿ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇದು ಯಾವ ತರ ಬರ್ತಿದೆ ಅಂದ್ರೆ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಪ್ಲಸ್ 2 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಡಿ ಎಕ್ಸ್. ಹೌದಾ? ನೋಡಿ ಇಷ್ಟು ಫಾರ್ಮುಲಾ ಇಂಪಾರ್ಟೆಂಟ್ ನಮಗೆ. ಇಂಟಿಗ್ರೇಷನ್ ಇನ್ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರಬೇಕು. ಇಲ್ಲಿ ಯಾವ್ದಾವ್ದು ಗೊತ್ತಿರಬೇಕು ಅಂದ್ರೆ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದ್ರೆ 1 ಬೈ ಎ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಬರಿತೀವಿ. ಅದೇ ತರ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದ್ರೆ 1 ಬೈ 2a ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಪ್ಲಸ್ ಸಿ ಬರಿತೀವಿ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇತ್ತು ಅಂದ್ರೆ ಫಾರ್ಮುಲಾ 1 ಬೈ 2a ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಹೌದಾ? ನೋಡಿ ಇದು ಮೂರು ಫಾರ್ಮುಲಾ ಇಂಪಾರ್ಟೆಂಟ್, ನಮಗೆ ಗೊತ್ತಿರ್ಬೇಕಿದು, ಎಷ್ಟೊಂದ್ ಕಡೆ ಯೂಸ್ ಆಗ್ತಾ ಇರುತ್ತೆ. ಹೌದಾ? ಈಗ ನೋಡಿ ಇದು ಡೈರೆಕ್ಟ್ ಆಗಿ ಬರೀಬೋದಲ್ಲ ಆನ್ಸರ್ ಗೆ. 1 ಬೈ ಎಕ್ಸ್ ಇಂದ ಇಂಟಿಗ್ರೇಷನ್ ಲಾಗ್ ಮಾಡ್ ಎಕ್ಸ್ ಅಥವಾ ಲಾಗ್ ಎಕ್ಸ್ ಅಂತಾನು ಬರೀಬಹುದು. ಪ್ಲಸ್ 2 ಕಾನ್ಸ್ಟೆಂಟ್ ಹೊರಗೆ ತಗೊಂತೀನಿ. ಇದು ನೋಡಿ 1 ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ತರ ಇದೆ. ಅದು ಡೈರೆಕ್ಟ್ ಆಗಿ ಎ ಇರೋ ಪ್ಲೇಸ್ ಅಲ್ಲಿ 1 ಇದೆ ತಾನೆ. 1 ಬೈ 1 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 1 ಪ್ಲಸ್ ಸಿ. ಅದು ಆನ್ಸರ್ ಲಾಗ್ ಎಕ್ಸ್ ಪ್ಲಸ್ 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ ಬರೀಬಹುದು. ಹೌದಾ? ಅಂದ್ರೆ ಲಾಗ್ ಎಕ್ಸ್ ಪ್ಲಸ್ 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಇದು ಮೂರು ಫಾರ್ಮುಲಾ ಗೊತ್ತಿರಲಿ. ನೆಕ್ಸ್ಟ್ ಇನ್ನೂ ಎಷ್ಟೊಂದು ಕಡೆ ಯೂಸ್ ಆಗ್ತಾ ಹೋಗುತ್ತೆ ಫಾರ್ಮುಲಾ. ಹೌದಾ? ನೆಕ್ಸ್ಟ್ ನೋಡಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಇರೋದು. ನೋಡಿ ಸಬ್ಸ್ಟಿಟ್ಯೂಷನ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ. ಅಂದ್ರೆ ಇಲ್ಲಿ ಯಾವ್ದೋ ಡಿಫ್ರೆನ್ಸಿಯೇಷನ್ ಇರುತ್ತೆ ಅಂತ ನೋಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಮತ್ತು ನೋಡಿ ಇಲ್ಲೂ ಅಷ್ಟೇ ಎಷ್ಟೊಂದ್ ಕಡೆ ಡೈರೆಕ್ಟ್ ಆಗಿ ಬರೀಬಹುದು ನಾವು. ಇಂಟಿಗ್ರೇಷನ್ ಬೈ ದ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ನ ಡೈರೆಕ್ಟ್ ಆಗಿ ಬರೀಬಹುದು. ಅದನ್ನ ಯಾವ ತರ ಥಿಂಕ್ ಮಾಡಬೇಕು ಅಂತ ಗೊತ್ತಿರ್ಬೇಕು. ನೋಡಿ ಇಂಟಿಗ್ರೇಷನ್ ಆಫ್ ಈಗ ಏನಾದ್ರು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದ್ರೆ ನೋಡಿ ಡಿನಾಮಿನೇಟರ್ ಇನ್ ಡಿಫರೆನ್ಷಿಯಲ್ ನ್ಯೂಮರೇಟರ್ ಇದೆ ತಾನೆ. ಯಾಕೆ ಡಿನಾಮಿನೇಟರ್ ನ ಟಿ ಅನ್ಕೊಂಡ್ಬಿಡೋದು. ಡಿನಾಮಿನೇಟರ್ ನ ಟಿ ಅನ್ಕೊಂಡ್ಬಿಟ್ಟೆ ಅಂದ್ರೆ ಅದು ಯಾವ ತರ ಬರುತ್ತೆ 1 ಬೈ ಟಿ ಡಿ ಟಿ ಆಗ್ಬಿಡುತ್ತೆ. ಹೌದಾ? ಸರ್ ನೋಡಿ 1 ಬೈ ಟಿ ಇದು ಇಂಟಿಗ್ರೇಷನ್ ಲಾಗ್ ಮಾಡ್ ಟಿ ತಾನೆ. ಅದಕ್ಕೆ ಡೈರೆಕ್ಟ್ ಆಗಿ ಲಾಗ್ ಆಫ್ ಮಾಡ್ಲಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಹೌದಾ? ನೋಡಿ ಇದಕ್ಕೆ ಡೈರೆಕ್ಟ್ ಬರೆಯೋ ಐಡಿಯಾ ಗೊತ್ತಾಯ್ತು ಅಂದ್ರೆ ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ತರ ಇತ್ತು ಅನ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇತ್ತು ಅನ್ಕೊಳ್ಳಿ. ನೋಡಿ ಇದನ್ನು ಡೈರೆಕ್ಟ್ ಆಗಿ ಬರೀಬಹುದು. ಇಲ್ಲಿಗೆ ಯಾವ್ದೋ ಡಿಫ್ರೆನ್ಸಿಯೇಷನ್ ಇದೆ, ಎಫ್ ಆಫ್ ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ ಇದೆ ತಾನೆ. ಹಾಗಾದ್ರೆ ಅದನ್ನ ಟಿ ಅನ್ಕೊಂಡ್ಬಿಡೋದು. ಅದನ್ನ ಟಿ ಅನ್ಕೊಂಡ್ಬಿಟ್ಟೆ ಅಂದ್ರೆ ಈ ತರ ಬರ್ತದೆ ಡಿ ಟಿ ಬೈ ಎ ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್. ಹೌದಾ? ನೋಡಿ ಎ ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್ ಇತ್ತು ಅಂದ್ರೆ ಈಗಿನ ಜಸ್ಟ್ ಹೇಳಿದ್ವಿ 1 ಬೈ ಎ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಬರೀತಿದ್ವಿ ತಾನೆ. ಅದೇ ಡೈರೆಕ್ಟ್ ಆಗಿ ಆನ್ಸರ್ ಏನ್ ಬರೀಬಹುದು ಅಂದ್ರೆ 1 ಬೈ ಎ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಬರೀಬಹುದು. ಹೌದಾ? ಅದು ನೋಡಿ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಲಿ, ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಅಂದ್ರೆ ಅಲ್ಲಿ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಟ್ಟರು ಅಂದ್ರೆ ಡೈರೆಕ್ಟ್ ಆಗಿ ಬರೆಯಕ್ ಗೊತ್ತಿರ್ಬೇಕು. ಅದಕ್ಕೆ ಅಲ್ಲಿ ಮತ್ತೆ ಎಲ್ಲಾ ಕಡೆ ನಾವು ಟಿ ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಲೆಂತಿ ಆಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ಯಾವ್ದೋ ಡಿಫ್ರೆನ್ಸಿಯೇಷನ್ ಇದೆ ಅಂತ ಥಿಂಕ್ ಮಾಡ್ಕೊಂಡ್ ಬರೋದ್ವಿ ಅಂದ್ರೆ ಈಸಿಯಾಗಿ ಮಾಡ್ಬೋದು. ಆಯ್ತಲ್ಲ? ನೋಡಿ ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ ನಂಬರ್ 13 ನೋಡ್ಕೊಳ್ಳಿ. ಡಿಫರೆಂಟ್ ಇದೆ ಅದು. ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಡಿ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್. ಹೌದಾ? ನೋಡಿ ಆಕ್ಚುಲಿ ಈ ಪ್ರಾಬ್ಲಮ್ ನ ಪಿ ಯು ಅಲ್ಲೂ ಮಾಡ್ಕೊಂಡಿರ್ತೀವಿ. ಇದನ್ನ ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಡಿ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಅಂದ್ರೆ 1 ಬೈ ಇ ಪವರ್ ಎಕ್ಸ್ ಬರೀಬೋದಲ್ಲ. ಹಾಗಾದ್ರೆ ಇಲ್ಲಿ
dx divided by e power x ನ LCM ತಗೊಂಡೆ ಅಂದ್ರೆ ಇದೇನಾಗುತ್ತೆ e power x whole square plus 1 by e power x. e power x ನ ನ್ಯೂಮರೇಟ್ರಿಗೆ ತಗೊಂಡ್ವಿ ಅಂದ್ರೆ ಇದೇನಾಯ್ತು e power x dx divided by 1 plus e power x whole square ಬರೀಬೋದಲ್ಲ ಸರ್ ನೋಡಿ ಈಗ e ಪವರ್ ಎಕ್ಸ್ ಇಂದ ಡಿಫರೆನ್ಸಿಯೇಷನ್ ನ್ಯೂಮರೇಟರ್ ಅಲ್ಲಿ e ಪವರ್ ಎಕ್ಸ್ ಇದೆ ತಾನೆ ಅಂದ್ರೆ ಇದು ಆಕ್ಚುಲಿ ಡೈರೆಕ್ಟ್ ಆಗಿ ಈ ಫಾರ್ಮೆಟ್ ಅಲ್ಲಿ ಇದೆ ಇದು ಹೌದಾ ಈಗೇನಾದ್ರು ನಾವು e ಪವರ್ ಎಕ್ಸ್ ನ ಟಿ ಅನ್ಕೊಂಡ್ಬಿಟ್ಟೆ ಅಂದ್ರೆ ಅವಾಗ ಇದು ಯಾವ ಫಾರ್ಮೆಟಿಗೆ ಚೇಂಜ್ ಆಗುತ್ತೆ ಅಂದ್ರೆ ಇಲ್ಲಿ e ಪವರ್ ಎಕ್ಸ್ ಟಿ ಅನ್ಕೊಂಡ್ವಿ ಅಂದ್ರೆ ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಆಗ್ಬಿಡುತ್ತೆ ಹೌದಾ ಅದ್ರ ನೋಡಿ ಡೈರೆಕ್ಟ್ ಆಗಿ ಆನ್ಸರ್ ಬರೆಯಕ್ಕೆ ಗೊತ್ತಾಗಬೇಕಿದು ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆ ಅದು ಡೈರೆಕ್ಟ್ ಆನ್ಸರ್ ಇದಕ್ಕೆ tan inverse of t ಅಂದ್ರೆ e ಪವರ್ ಎಕ್ಸ್ ಅಲ್ಲ ಅದಕ್ಕೆ e ಪವರ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ ಹೌದಾ ಅಂದ್ರೆ tan inverse of e ಪವರ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ ಹೌದಾ ನೋಡಿ ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಲಿ ಹೇಗೆ ಮಾಡ್ಕೊಂತೀವಿ ಅಂತೇಳಿ ನೋಡಿ ಒಂದೊಂದ್ಸಲ ಪ್ಲಸ್ ಸಿ ಕೊಡ್ಬೇಕು ಅಂತ ಏನಿಲ್ಲ ಆಪ್ಷನ್ಸ್ ಅಲ್ಲಿ ಏನು ಕೊಟ್ಟಿದ್ದಿಲ್ಲ ಅಂದ್ರೆ ಅದು ಕಾನ್ಸ್ಟೆಂಟ್ ನ 0 ಅನ್ಕೊಂಡಿದ್ದಾರೆ ಅಷ್ಟೇ ಹೌದಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 14 integration of e power root x into cos of e power root x by root x dx ಹೌದಾ ನೋಡಿ ಇದಕ್ಕೆ ಡೈರೆಕ್ಟ್ ಗೊತ್ತಾಗ್ಲಿಲ್ಲ ಅಂದ್ರೆ ಸಬ್ಸ್ಟಿಟ್ಯೂಷನ್ ತಗೊಂಡು ಸಿಂಪ್ಲಿಫೈ ಮಾಡೋದಷ್ಟೇ ನೋಡಿ ಎಲ್ಲಾ ಕಡೆ e ಪವರ್ ರೂಟ್ ಎಕ್ಸ್ ತರ ಇದೆ ತಾನೆ ಅದಕ್ಕೆ ಇಲ್ಲಿ ಏನ್ ತಗೊಂತೀನಿ ಅಂದ್ರೆ ಲೆಟ್ e ಪವರ್ ರೂಟ್ ಎಕ್ಸ್ ಈಕ್ವಲ್ ಟು ಟಿ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬಹುದು ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಏನ್ ಬರ್ಬೋದು e ಪವರ್ ರೂಟ್ ಎಕ್ಸ್ ಇನ್ ಡಿಫರೆನ್ಷಿಯನ್ e ಪವರ್ ರೂಟ್ ಎಕ್ಸ್ ಮತ್ತೆ ರೂಟ್ ಎಕ್ಸ್ ಇನ್ ಡಿಫರೆನ್ಷಿಯನ್ 1 by 2 ರೂಟ್ ಎಕ್ಸ್ ಮತ್ತೆ ಎಕ್ಸ್ ಇನ್ ಡಿಫರೆನ್ಷಿಯನ್ dx is equal to dt ಹೌದಾ ನೋಡಿ ಇಲ್ಲಿ e ಪವರ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ಇದೆ ತಾನೆ ಹಾಗಾದ್ರೆ e ಪವರ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ನ ತಗೊಂಡೆ ಅಂದ್ರೆ 2 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ನಾವು 2 dt ಬರುತ್ತಲ್ಲ ನೋಡಿ ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಅಂದ್ರೆ ಇದನ್ನ ಐ ಅನ್ಕೊಂಡಿದ್ದೆ ಅಂದ್ರೆ ಅವಾಗ ಇಲ್ಲಿ ಏನ್ ಬರುತ್ತೆ therefore I is equal to integration of ಹೌದಾ ನೋಡಿ ಅದನ್ನ ಈ ತರ ತಗೊಂಡಿರ್ತೀನಿ ಅಷ್ಟೇ cos of e power root x into e power root x by root x dx ಬರೀಬೋದಲ್ಲ ಸರ್ ಇದನ್ನ e power root x ಬದಲಿ t ಬರೀಬಹುದು e power root x by root x dx ಬದಲಿ 2 dt ಬರೀಬಹುದು ಹೌದಾ ಅಂದ್ರೆ 2 ಕಾನ್ಸ್ಟೆಂಟ್ ಹೊರಗೆ ತಗೊಂತೀನಿ ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಅಂದ್ರೆ sin t ಪ್ಲಸ್ ಸಿ ಅಂದ್ರೆ ಆನ್ಸರ್ 2 into sin t ಅಂದ್ರೆ e ಪವರ್ ರೂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಹೌದಾ ಈಗ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊಂತ ಇದೀವಿ ಅಂತೇಳಿ ಈಸಿ ಇದೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಈಸಿ ಇದೆ 15 ಇದನ್ನು ಕಾಂಪಿಟೇಟಿವ್ ಕೇಳಿದ್ದಾರೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ನೋಡಿ ನೋಡಿದ ತಕ್ಷಣ ಯಾವ್ದ್ರದ್ದು ಡಿಫರೆನ್ಸಿಯೇಷನ್ ಇದೆ ಅಂತ ಹೇಳಿ ಗೊತ್ತಾಗಬೇಕು ನೋಡಿ ಆಕ್ಚುಲಿ ನಮಗೆ ಈ ಫಾರ್ಮುಲಾ ಗೊತ್ತಿದೆ ತಾನೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಅಂತ ಹೇಳಿದ್ರೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಬರೀತಿದ್ವಿ ಹೌದಾ ಹಾಗೆ ನೋಡಿ ಇದನ್ನ ಯಾವ ತರ ಥಿಂಕ್ ಮಾಡಬಹುದು ಅಂದ್ರೆ ಇದ್ರದ್ದು ಇಂಟಿಗ್ರೇಷನ್ ಇದಾಗಿತ್ತು ಅಂದ್ರೆ ಇದ್ರದ್ದು ಡಿಫರೆನ್ಸಿಯೇಷನ್ ಇದಾಗಿರುತ್ತೆ ಅಂದ್ರೆ ಡಿರೈವೇಟಿವ್ ಆಫ್ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಏನಾಗಿರುತ್ತೆ ಅಂದ್ರೆ ಸೀಕೆಂಟ್ ಎಕ್ಸ್ ಆಗಿರುತ್ತೆ ನೋಡಿ ಈ ತರ ರಿವರ್ಸ್ ಥಿಂಕ್ ಮಾಡೋದು ಗೊತ್ತಿರಲಿ ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ ಡೈರೆಕ್ಟ್ ಆಗಿ ಬರೆಯೋದಕ್ಕೆ ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಕೊಳ್ಳಿ ಅಂದ್ರೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಟಿ ತಗೊಂಡ್ಬಿಟ್ಟೆ ಅಂದ್ರೆ ಡೈರೆಕ್ಟ್ ಆಗಿ ಬಂದ್ಬಿಡ್ತೀವಿ ನೋಡಿ ಹಾಗಾದ್ರೆ ಇಲ್ಲಿ ಏನ್ ತಗೊಂತೀನಿ ಲೆಟ್ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಗೆ ಟಿ ತಗೊಂಡೆ ಅಂದ್ರೆ ದಟ್ ಇಂಪ್ಲೈಸ್ ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೊಂಡೆ ಅಂದ್ರೆ ಏನಾಗುತ್ತೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇನ್ ಡಿಫರೆನ್ಷಿಯಲ್ ಸೀಕೆಂಟ್ ಎಕ್ಸ್ ತಾನೆ ಹಾಗಾದ್ರೆ ಸೀಕೆಂಟ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಗ್ಬಿಡುತ್ತೆ ಹೌದಾ ಅದು ನೋಡಿ ಇಲ್ಲಿ therefore I is equal to ನೋಡಿ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಬದಲಿ ಟಿ ಬರೀಬೋದಲ್ಲ ಸೀಕೆಂಟ್ ಎಕ್ಸ್ ಡಿ ಎಕ್ಸ್ ಬದಲಿ ಡಿ ಟಿ ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಟಿ ಅಂದ್ರೆ ಇದು ಟಿ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಹೌದಾ ಅಥವಾ 1 by 2 ಇಂಟು ಟಿ ಅಂದ್ರೆ ಏನ್ ತಗೊಂಡಿರೋದು ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಹೌದಾ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಬರುತ್ತೆ ಅಷ್ಟೇ ಹೌದಾ ಅದಕ್ಕೆ ಐಡಿಯಾ ಗೊತ್ತಿರಲಿ ಹೇಗೆ ಬರ್ತಾ ಇದೆ ಅಂತೇಳಿ ಅಷ್ಟೇ
ಅಂದ್ರೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಹೌದಾ? ಅಂದ್ರೆ ನೋಡಿ ಇಲ್ಲಿ ರಿವರ್ಸ್ ಥಿಂಕ್ ಮಾಡೋದು ಗೊತ್ತಿರಬೇಕು. ರಿವರ್ಸ್ ಥಿಂಕ್ ಮಾಡೋದು ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಬರ್ಕೋಬಹುದು. ಹೌದಾ? ಅದಕ್ಕೆ ಇಲ್ಲಿ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಅಂದ್ರೆ ನಮಗೆ ಏನ್ ಗೊತ್ತಿರೋದು ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. ಹಾಗಾದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಏನಾಗಿರುತ್ತೆ ಸೀಕೆಂಟ್ ಎಕ್ಸ್ ಆಗುತ್ತೆ ಅಷ್ಟೇ. ಹೌದಾ? ಅದಕ್ಕೆ ಅಲ್ಲಿ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಏನ್ ಬರ್ಕೊಂಡ್ವಿ ಸೀಕೆಂಟ್ ಎಕ್ಸ್ ಡೈರೆಕ್ಟ್ ಆಗಿ ಬರ್ಕೊಂಡಿದೀವಿ ಅಷ್ಟೇ. ಅದಕ್ಕೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಒಂದ್ ಎರಡ್ ಮೂರು ಪ್ರಾಬ್ಲಮ್ ಇದನ್ನ ಯೂಸ್ ಮಾಡ್ಕೊಂತೀವಿ, ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 16. ಇಂಟಿಗ್ರೇಷನ್ ಆಫ್ 3x ಸ್ಕ್ವೇರ್ ಬೈ x ಪವರ್ 6 ಪ್ಲಸ್ 1 dx. ನೋಡಿ ಇದನ್ನು ಈಸಿಯಾಗಿ ಬರೀಬಹುದು. 3x ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ x ಪವರ್ 6 ನ x ಕ್ಯೂಬ್ ಹೋಲ್ ಸ್ಕ್ವೇರ್ ಬರೀಬಹುದಲ್ಲ. ಇದು ನೋಡಿ x ಕ್ಯೂಬ್ ಇಂದು ಡಿಫರೆನ್ಶಿಯೇಷನ್ ನ್ಯೂಮರೇಟರ್ ಇದೆ ತಾನೆ. ಹಾಗಾದ್ರೆ ಇದು ಯಾವ ಫಾರ್ಮ್ಯಾಟಿಗೆ ಬರುತ್ತೆ ಹಾಗಾದ್ರೆ ಡೈರೆಕ್ಟ್ ಆಗಿ dt ಬೈ 1 ಪ್ಲಸ್ ಟಿ ಸ್ಕ್ವೇರ್ ಬರ್ಬಿಡ್ಬೋದು. ಹೌದಾ? ಯಾಕಂದ್ರೆ ಅಲ್ಲಿ ಎಕ್ಸ್ ಕ್ಯೂಬ್ ಇಂದ ಡಿಫರೆನ್ಶಿಯೇಷನ್ 3x ಸ್ಕ್ವೇರ್ ನ್ಯೂಮರೇಟರ್ ಇದೆ. ಈ ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಏನ್ ಬರೀತಿದ್ವಿ ಟ್ಯಾನ್ ಇನ್ವರ್ಸ್ ಆಫ್ ಟಿ ಇರೋ ಜಾಗದಲ್ಲಿ ಎಕ್ಸ್ ಕ್ಯೂಬ್ ಇದೆ ಅಷ್ಟೇ. ಯಾಕೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಸಿ ಬರುತ್ತೆ ಅಂದ್ರೆ ಆಪ್ಷನ್ ಬಿ. ಹೌದಾ? ನೋಡಿ ಡೈರೆಕ್ಟ್ ಆಗಿ ಬರೆಯೋದಕ್ಕೆ ಗೊತ್ತಾಗಬೇಕು, ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬರುತ್ತೆ. ನೋಡಿ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಈ ತರ ಇತ್ತು ಅಂದ್ರೆ ಎಫ್ ಆಫ್ ಎಕ್ಸ್ ಡಿಫರೆನ್ಶಿಯೇಷನ್ ನ್ಯೂಮರೇಟರ್ ಇದೆ ತಾನೆ. ಡೈರೆಕ್ಟ್ ಆಗಿ ಆನ್ಸರ್ ಏನ್ ಬರೀಬಹುದು ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಹೌದಾ? ಈಗ ನೋಡಿ ಐಡಿಯಾನ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಇದೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಒಂದು ನೋಡಿ 17. ನೋಡಿ ಇಂಟಿಗ್ರೇಷನ್ ಆಫ್ secant px into tan x dx. ಇಂಟಿಗ್ರೇಷನ್ ಆಫ್ secant px into tan x dx. ನೋಡಿ ಇದನ್ನು ಈಸಿ ಇದೆ. ಆಕ್ಚುಲಿ ನಮಗೆ secant x ಇಂದು ಡಿಫರೆನ್ಶಿಯೇಷನ್ ಏನ್ ಗೊತ್ತಿರೋದು secant x into tan x ತಾನೆ. ಅದಕ್ಕೆ secant x ಟಿ ತಗೊಳ್ಳಿ ಬರುತ್ತೆ. ಅಂದ್ರೆ ಇಲ್ಲಿ ಏನ್ ತಗೊಂತೀವಿ ನೋಡಿ ಸಬ್ಸ್ಟಿಟ್ಯೂಷನ್ ಲೆಟ್ secant x equal to t. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ secant x into tan x dx is equal to dt ಬರುತ್ತೆ. ಹೌದಾ? ಈಗ ನೋಡಿ ಇಲ್ಲಿ ಐ ನ ಯಾವ ತರ ಚೇಂಜ್ ಮಾಡಬೇಕು ಅಂದ್ರೆ ಇಂಟಿಗ್ರೇಷನ್ ಆಫ್ secant ಪವರ್ px tan x dx ಇದೆ. ಹೌದಾ? ನಮಗೆ ಇಲ್ಲಿ secant x into tan x ಇದೆ, ಇಲ್ಲಿ ಬರೀ tan x ಇದೆ ತಾನೆ. ಯಾಕಂದ್ರೆ secant x into tan x ಆಗ್ಲಿ ಅಂತೇಳಿ ಒಂದು secant x ನ ತಗೋ ಇದರಿಂದ ರಿಮೂವ್ ಮಾಡ್ಕೊಂಡು ಎಕ್ಸ್ಟ್ರಾ ಬರಿತೀವಿ. ಈ ತರ ಬರೀಬೋದಲ್ಲ. ಅಂದ್ರೆ ಈಗ ಎಕ್ಸ್ ಪವರ್ 4 ನ ನಾನು ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಬರ್ದಾಗೆ ಅಂದ್ರೆ ಇಲ್ಲಿ 4 ಇತ್ತು, ಒಂದು ಕಮ್ಮಿ ಮಾಡ್ಕೊಳೋದು, ಇನ್ನೊಂದು ಎಕ್ಸ್ ನ ಬರೆಯೋದು. ಅದೇ ತರ ಇಲ್ಲಿ ಪಿ ಇತ್ತು, ಒಂದು ಕಮ್ಮಿ ಮಾಡ್ಕೊಂಡ್ವಿ, ನೆಕ್ಸ್ಟ್ secant x ಬರ್ಕೊಂಡಿದೀನಿ. ಹೌದಾ? ಇಂಟು ಟ್ಯಾನ್ ಎಕ್ಸ್ ಡಿ ಎಕ್ಸ್ ಬರಿತೀನಿ. ಈಗ ಸಿಂಪ್ಲಿಫೈ ಆಗ್ಬಿಡುತ್ತೆ ನೋಡಿ. secant x ಟಿ ತಗೊಂಡೆ ಅಂದ್ರೆ ಇದು ಟಿ ಪವರ್ ಪಿ ಮೈನಸ್ 1 secant x ಇಂಟು ಟ್ಯಾನ್ ಎಕ್ಸ್ ಬದಲಿ ಡಿ ಟಿ ಬರೀಬಹುದು. ಹೌದಾ? ಈ ಟಿ ಪವರ್ ಪಿ ಮೈನಸ್ 1 ಇನ್ ಡಿಫರೆನ್ಶಿಯೇಟ್ ಇಂಟಿಗ್ರೇಷನ್ ಟಿ ಪವರ್ ಪಿ ಮೈನಸ್ 1 ಪ್ಲಸ್ 1 ಬೈ ಪಿ ಮೈನಸ್ 1 ಪ್ಲಸ್ 1 ಪ್ಲಸ್ ಸಿ. ಹೌದಾ? ಟಿ ಅಂದ್ರೆ secant x ನೋಡಿದಿವಲ್ಲ, ಅದಕ್ಕೆ secant ಪವರ್ ಪಿ ಎಕ್ಸ್ ಬೈ ಪಿ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಯಾಕಂದ್ರೆ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗಿ ಪಿ ಬರುತ್ತಲ್ಲ. ಈಗ ಹಾಗಾದ್ರೆ ಆನ್ಸರ್ ಬಿ ಬರುತ್ತೆ ಅಷ್ಟೇ, ಆಪ್ಷನ್ ಬಿ. ಹೋಯ್ತಲ್ಲ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನಂಬರ್ 18. ಇಂಟಿಗ್ರೇಷನ್ ಆಫ್ sin 2x divided by sin power 4x plus cos power 4x dx. ಹೌದಾ? ನೋಡಿ ಸೇಮ್ ಪ್ರಾಬ್ಲಮ್ ನ ಪಿ ಯು ಅಲ್ಲೂ ಮಾಡ್ಕೊಂಡಿದೀವಿ. ಆ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಇನ್ನೂ ಈಸಿಯಾಗಿ ಬರುತ್ತೆ ಇದು. ನೋಡಿ ಇದನ್ನ ಯಾವ ತರ ಮಾಡ್ಕೊಂತೀನಿ ಅಂತೇಳಿ sin 2x ನ 2 sin x into cos x divided by sin power 4x plus cos power 4x dx ಬರೀಬೋದಲ್ಲ. ನೋಡಿ ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ cos power 4x ಮಾಡ್ಕೊಳ್ಳಿ. ಹೌದಾ?
ಅಂದ್ರೆ ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಪವರ್ 4x ಮಾಡ್ಕೊಂತೀನಿ, ಸೈನ್ ಪವರ್ 4x ಬೈ ಕಾಸ್ ಪವರ್ 4x ಪ್ಲಸ್ ಕಾಸ್ ಪವರ್ 4x ಬೈ ಕಾಸ್ ಪವರ್ 4x dx. ಹೌದಾ? ಇದು ಒಂದು ಕಾಸ್ ಎಕ್ಸ್ ಒಂದು ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗಿ ನ್ಯೂಮರೇಟರ್ 2 sin x ಬೈ ಕಾಸ್ ಕ್ಯೂಬ್ ಎಕ್ಸ್ ಬರುತ್ತೆ. ಡಿನಾಮಿನೇಟರ್ ಟ್ಯಾನ್ ಪವರ್ 4x ಪ್ಲಸ್ 1 ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಇದನ್ನ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದ್ರೆ ಒಂದು ಕಾಸ್ ಎಕ್ಸ್ ತಗೊಂತಾ ಇದೀನಿ, ಅದು ಟ್ಯಾನ್ ಎಕ್ಸ್ ಆಗುತ್ತೆ. 1 ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಅಂದ್ರೆ ಸೀಕೆಂಡ್ ಸ್ಕ್ವಯರ್ ಎಕ್ಸ್ ಆಗುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಪವರ್ 4x ನ ಟ್ಯಾನ್ ಸ್ಕ್ವಯರ್ ಎಕ್ಸ್ ಹೋಲ್ ಸ್ಕ್ವಯರ್ ಡಿ ಎಕ್ಸ್ ಬರುತ್ತೆ. ಈಗ ನೋಡಿ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಹೇಳಿ ಗೊತ್ತಾಗಬೇಕು. ಆಕ್ಚುಲಿ ನಮಗಿಲ್ಲಿ ಡಿರೈವೇಟಿವ್ ಆಫ್ ಟ್ಯಾನ್ ಸ್ಕ್ವಯರ್ ಎಕ್ಸ್ ನ ಏನ್ ಬರೀಬಹುದು, 2 tan x ಮತ್ತು ಟ್ಯಾನ್ ಎಕ್ಸ್ ಇನ್ ಡಿಫರೆನ್ಷಿಯನ್ ಸೀಕೆಂಡ್ ಸ್ಕ್ವಯರ್ ಎಕ್ಸ್ ಬರೀಬಹುದು ತಾನೆ. ಹಾಗಾದ್ರೆ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂದ್ರೆ ನೋಡಿ, ನ್ಯೂಮರೇಟರ್ ಅಲ್ಲಿ ಇದರ ಡಿಫರೆನ್ಷಿಯೇಷನ್ ಇದೆ ಅಲ್ಲ, ಹಾಗಾದ್ರೆ ಇದು ಡಿ ಟಿ ಬೈ 1 ಪ್ಲಸ್ ಟಿ ಸ್ಕ್ವೇರ್ ತರ ಇದೆ. ಹೌದಾ? ಆಲ್ರೆಡಿ ಇದನ್ನು ಯೂಸ್ ಮಾಡ್ಕೊಂತಿದ್ವಿ, ಟ್ಯಾನ್ ಇನ್ವರ್ಸ್ ಆಫ್ ಟಿ ಅಂತ ಬರೀತಿದ್ವಿ ತಾನೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ ಪಿ ಬರುತ್ತೆ. ನೋಡಿ ಇಲ್ಲಿ ಈ ಫಾರ್ಮ್ಯಾಟ್ ಆಲ್ರೆಡಿ ಎಷ್ಟೊಂದು ಕಡೆ ಯೂಸ್ ಆಗ್ತಾ ಇದೆ, ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ 1 ಪ್ಲಸ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇತ್ತು ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತೀವಿ. ಹೌದಾ? ಅದನ್ನು ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 19. ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಎಕ್ಸ್ ಇಂಟು ಟ್ಯಾನ್ ಪವರ್ 4 ರೂಟ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ರೂಟ್ ಎಕ್ಸ್ ಡಿ ಎಕ್ಸ್. ನೋಡಿ ಇಲ್ಲೂ ಅಷ್ಟೇ ಈಸಿಯಾಗಿ ಸಬ್ಸ್ಟಿಟ್ಯೂಷನ್ ಗೊತ್ತಾಗುತ್ತೆ. ಆಕ್ಚುಲಿ ಟ್ಯಾನ್ ಇಂದು ಡಿಫರೆನ್ಷಿಯನ್ ಸೀಕೆಂಡ್ ಸ್ಕ್ವೇರ್ ಇದೆ ತಾನೆ, ಅದಕ್ಕೆ ಟ್ಯಾನ್ ರೂಟ್ ಎಕ್ಸ್ ಗೆ ಟಿ ತಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗ್ಬಿಡುತ್ತೆ. ಅಂದ್ರೆ ಲೆಟ್ ಟ್ಯಾನ್ ರೂಟ್ ಎಕ್ಸ್ ಈಕ್ವಲ್ ಟು ಟಿ ತಗೊಂತೀನಿ. ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೊಂಡ್ವಿ ಅಂದ್ರೆ ಏನ್ ಬರ್ಬೋದು, ಟ್ಯಾನ್ ಇನ್ ಡಿಫರೆನ್ಷಿಯನ್ ಸೀಕೆಂಡ್ ಸ್ಕ್ವೇರ್ ರೂಟ್ ಎಕ್ಸ್ ಮತ್ತೆ ರೂಟ್ ಎಕ್ಸ್ ಇನ್ ಡಿಫರೆನ್ಶಿಯೇಷನ್ 1 ಬೈ 2 ರೂಟ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಏನ್ ಬರುತ್ತೆ, ಸೀಕೆಂಡ್ ಸ್ಕ್ವೇರ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಡಿ ಟಿ. ಹೌದಾ? ದೇರ್ಫೋರ್ ಇಷ್ಟನ್ನು ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಹಾಗಾದ್ರೆ ಐ ಏನಾಗಬಹುದು, ಇಂಟಿಗ್ರೇಷನ್ ಆಫ್. ಹೌದಾ? ನೋಡಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದನ್ನು ಈ ತರ ಬರ್ಕೊಂತೀನಿ ಅಷ್ಟೇ, ಟ್ಯಾನ್ ರೂಟ್ ಎಕ್ಸ್ ಹೋಲ್ ಪವರ್ 4 ಇಂಟು ಸೀಕೆಂಡ್ ಸ್ಕ್ವೇರ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ಡಿ ಎಕ್ಸ್ ಬರೀಬೋದಲ್ಲ. ಟ್ಯಾನ್ ರೂಟ್ ಎಕ್ಸ್ ಅಂದ್ರೆ ಟಿ ತಾನೆ, ಅದಕ್ಕೆ ಟಿ ಪವರ್ 4 ಇಂಟು ಸೀಕೆಂಡ್ ಸ್ಕ್ವೇರ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ಡಿ ಎಕ್ಸ್ ಗೆ 2 ಡಿ ಟಿ ಬರೀಬಹುದು. 2 ಕಾನ್ಸ್ಟೆಂಟ್, ಟಿ ಪವರ್ 4 ಇಂಟಿಗ್ರೇಷನ್ 2 ಟಿ ಪವರ್ 5 ಬೈ 5 ಪ್ಲಸ್ ಸಿ. ಟಿ ಅಂದ್ರೆ ಟ್ಯಾನ್ ರೂಟ್ ಎಕ್ಸ್ ನೋಡಿದ್ವಲ್ಲ, ಅದಕ್ಕೆ ಆನ್ಸರ್ 2 ಬೈ 5 ಇಂಟು ಟ್ಯಾನ್ ಪವರ್ 5 ರೂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 20. ನೋಡಿ ಇದನ್ನ ಎಷ್ಟೊಂದ್ಸಲ ಕೇಳಿದಾರೆ ಸಿಇಟಿಗೆ, ಮತ್ತೆ ಇದನ್ನ ಪಿ ಯು ಅಲ್ಲೂ ಮಾಡ್ಕೊಂಡಿರ್ತೀವಿ, ಗೊತ್ತಿರ್ಬೇಕು. ಹೌದಾ? ಎರಡು ಇಂಪಾರ್ಟೆಂಟ್. ಪ್ರಾಬ್ಲಮ್ ನಂಬರ್ 20 ನೋಡಿ, ಇಂಟಿಗ್ರೇಷನ್ ಆಫ್ ರೂಟ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್. ಹೌದಾ? ನೋಡಿ ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ, ಇದನ್ನ ಯಾವ ತರ ಮಾಡಿರ್ತೀವಿ ಅಂದ್ರೆ ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡಿರ್ತೀವಿ. ಅಂದ್ರೆ ರೂಟ್ ಆಫ್ ಟ್ಯಾನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಹೌದಾ? ಟ್ಯಾನ್ ಎಕ್ಸ್ ಇಂಟು 1 ಬೈ ಕಾಸ್ ಸ್ಕ್ವೇರ್ ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಒಂದು ಕಾಸ್ ಕ್ಯಾನ್ಸಲ್ ಆಗಿ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಎಕ್ಸ್ ಡಿ ಎಕ್ಸ್. ಹೌದಾ? ನೋಡಿ ಇದನ್ನ ಹೇಗೆ ಬರೀಬಹುದು, ಈಗ ರೂಟ್ ಟ್ಯಾನ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಹಾಗೆ ಇದೆ,
ಡಿನಾಮಿನೇಟರ್ ಟ್ಯಾನ್ ಎಕ್ಸ್ ಇದೆ ಅಲ್ಲ, ಅದನ್ನ ರೂಟ್ ಟ್ಯಾನ್ ಎಕ್ಸ್ ಇಂಟು ರೂಟ್ ಟ್ಯಾನ್ ಎಕ್ಸ್ ಬರ್ಕೊಂತೀನಿ ಡಿ ಎಕ್ಸ್. ರೂಟ್ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟಿದ್ದು. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ರೂಟ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಬಂತು. ಹೌದಾ? ಲೆಟ್ ಟ್ಯಾನ್ ಎಕ್ಸ್ ಈಕ್ವಲ್ ಟಿ ಅನ್ಕೊಂಡ್ಬಿಟ್ಟು ಮಾಡ್ಬೋದು, ಅಥವಾ ಇದು ಈ ಫಾರ್ಮೆಟ್ ಅಲ್ಲಿ ಇದೆ. ಇದು ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇತ್ತು ಅಂದ್ರೆ ಯಾವಾಗ್ಲೂ ಆನ್ಸರ್ 2 ರೂಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತೀವಿ. ಹೌದಾ? ಗೊತ್ತಿರ್ಬೇಕಿದು. ಪಿ ಯು ಅಲ್ಲಿ ಯೂಸ್ ಮಾಡ್ಕೊಂತ ಇದ್ವಿ. ರೂಟ್ ಒಳಗಿರೋದು ಫಂಕ್ಷನ್ ಇನ್ ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಅಲ್ಲಿ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ 2 ರೂಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರ್ತೀವಿ. ನೋಡಿ ರೂಟ್ ಟ್ಯಾನ್ ಎಕ್ಸ್ ಇದೆ. ಹೌದಾ? ಟ್ಯಾನ್ ಎಕ್ಸ್ ಇನ್ ಡಿಫ್ರೆನ್ಷಿಯಲ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದೆ ತಾನೆ. ಡೈರೆಕ್ಟ್ ಆಗಿ ಆನ್ಸರ್ 2 ರೂಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರೀಬಹುದು. ಅಂದ್ರೆ 2 ರೂಟ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ ಆನ್ಸರ್. ಹೌದಾ? ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 21. ಇಂಟಿಗ್ರೇಷನ್ ಆಫ್ ಇ ಪವರ್ 2x ಮೈನಸ್ 1 ಡಿವೈಡೆಡ್ ಬೈ ಇ ಪವರ್ 2x ಪ್ಲಸ್ 1 dx. ಹೌದಾ? ನೋಡಿ ಈ ಪ್ರಾಬ್ಲಮ್ ನಾವು ಆಕ್ಚುಲಿ ಪಿ ಯು ಅಲ್ಲಿ ಮಾಡ್ಕೊಂಡಿದ್ವಿ, ಗೊತ್ತಿರ್ಬೇಕು. ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಇ ಪವರ್ ಎಕ್ಸ್ ಮಾಡ್ಕೊಂತ ಇದ್ವಿ. ಹೌದಾ? ಗೊತ್ತಿರ್ಬೇಕು ಇದನ್ನು. ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ 2x ಬೈ ಇ ಪವರ್ ಎಕ್ಸ್ ಮೈನಸ್ 1 ಬೈ ನ್ಯೂಮರೇಟರ್ ಅಲ್ಲ ಇ ಪವರ್ 2x ಬೈ ಇ ಪವರ್ ಎಕ್ಸ್ ಪ್ಲಸ್ 1 ಬೈ ಇ ಪವರ್ ಎಕ್ಸ್. ಹೌದಾ? ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಇ ಪವರ್ ಎಕ್ಸ್ ಮಾಡ್ಕೊಂತೀವಿ. ಅವಾಗ ಇದೇನ್ ಬರುತ್ತೆ? ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್. ಹೌದಾ? ಈ ನೋಡಿ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ಡಿನಾಮಿನೇಟರ್ ಇನ್ ಡಿಫರೆನ್ಸಿಯೇಷನ್ ನ್ಯೂಮರೇಟರ್ ಇದೆ ಅಲ್ಲ, ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದ್ರೆ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತೀವಿ. ಹೌದಾ? ಡಿನಾಮಿನೇಟರ್ ಡಿಫರೆನ್ಷಿಯಲ್ ನ್ಯೂಮರೇಟರ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಲಾಗ್ ಆಫ್ ಡಿನಾಮಿನೇಟರ್ ಪ್ಲಸ್ ಸಿ ಬರಿತೀವಿ. ಅಂದ್ರೆ ಇದಕ್ಕೆ ಆನ್ಸರ್ ಲಾಗ್ ಆಫ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಸಿ ಡೈರೆಕ್ಟ್ ಬರೀಬಹುದು. ನೋಡಿ ಈ ಫಾರ್ಮೆಟ್ ಅಲ್ಲಿ ಇಲ್ಲ ಅಲ್ಲಿ. ಹೌದಾ? ಅದ ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ಬರುತ್ತೆ. ಈಗ ನೋಡಿ ಎಲ್ಲ ಇ ಪವರ್ 2x ಅಲ್ಲಿ ಇದೆ ಅಷ್ಟೇ. ಇದು ಲಾಗ್ ಆಫ್ ಹೌದಾ ಇ ಪವರ್ ಎಕ್ಸ್ ಪ್ಲಸ್ 1 ಬೈ ಇ ಪವರ್ ಎಕ್ಸ್ ಪ್ಲಸ್ ಸಿ ಬರೀಬಹುದಲ್ಲ. ನೋಡಿ ಇಲ್ಲಿ ಎಲ್ ಸಿ ಎಂ ತಗೊಂಡೆ ಅಂದ್ರೆ ಇದು ಲಾಗ್ ಆಫ್ ಇ ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1 ಬೈ ಇ ಪವರ್ ಎಕ್ಸ್ ಪ್ಲಸ್ ಸಿ ಅಂತ. ಹೌದಾ? ನೆಕ್ಸ್ಟ್ ನೋಡಿ ಸಿಂಪ್ಲಿಫೈ ಮಾಡ್ಬೋದು. ಈಗ ಲಾಗ್ ಆಫ್ ಇ ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಅದು ಲಾಗ್ ಆಫ್ ಇ ಪವರ್ 2x ಪ್ಲಸ್ 1 ಬೈ ಇ ಪವರ್ ಎಕ್ಸ್ ಪ್ಲಸ್ ಸಿ. ಹೌದಾ? ನೋಡಿ ಲಾಗ್ ಎಂ ಬೈ ಎನ್ ತರ ಇದೆ, ಅದಕ್ಕೆ ಇದನ್ನ ಲಾಗ್ ಎಂ ಮೈನಸ್ ಲಾಗ್ ಎನ್ ಪ್ಲಸ್ ಸಿ. ಹೌದಾ? ನೋಡಿ ನೆಕ್ಸ್ಟ್ ಲಾಗ್ ಆಫ್ ಇ ಪವರ್ 2x ಪ್ಲಸ್ 1 ಹಾಗೆ ಬರ್ತೀನಿ ಮೈನಸ್ ಇದು ಲಾಗ್ ಎಂ ಪವರ್ ಎನ್ ತರ ಇದೆ ತಾನೆ, ಅದಕ್ಕೆ ಎನ್ ಲಾಗ್ ಎಂ ಪ್ಲಸ್ ಸಿ. ಲಾಗ್ ಈ ವ್ಯಾಲ್ಯೂ ಆಕ್ಚುಲಿ 1 ಆಗ್ಬಿಡುತ್ತೆ, ಅದಕ್ಕೆ ಲಾಗ್ ಆಫ್ ಇ ಪವರ್ 2x ಪ್ಲಸ್ 1 ಮೈನಸ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಬಿ ಬರುತ್ತೆ, ಗೊತ್ತಿರ್ಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 22. ಇಂಟಿಗ್ರೇಷನ್ ಆಫ್ 3x ಸ್ಕ್ವೇರ್ ಬೈ ರೂಟ್ ಆಫ್ 9 ಮೈನಸ್ 16 ಎಕ್ಸ್ ಪವರ್ 6 dx. ನೋಡಿ ಇಲ್ಲಿ ಎಕ್ಸ್ ನ್ಯೂಮರೇಟರ್ ಅಲ್ಲಿ 3x ಸ್ಕ್ವೇರ್ ಇದೆ ಅಂದ್ರೆ ಅದು ಆಕ್ಚುಲಿ ಯಾವ್ದೋ ಡಿಫ್ರೆನ್ಸಿಯೇಷನ್ ಅಂದ್ರೆ ಎಕ್ಸ್ ಕ್ಯೂಬ್ ಇಂದ ಡಿಫ್ರೆನ್ಸಿಯೇಷನ್ ಅದು. ಹೌದಾ? ಹಾಗಾದ್ರೆ ನೋಡಿ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಕ್ಯೂಬ್ ಬರೋವಾಗ ಮಾಡ್ಕೋಬೇಕಷ್ಟೇ. 3x ಸ್ಕ್ವೇರ್ ಬೈ ರೂಟ್ ಆಫ್ 9 ಮೈನಸ್ ಅದನ್ನ 4x ಕ್ಯೂಬ್ ಹೋಲ್ ಸ್ಕ್ವೇರ್ ಬರೀಬೋದ?
ಹೌದಾ 4x ಕ್ಯೂಬ್ ಹೋಲ್ ಸ್ಕ್ವೇರ್ 4 ಸ್ಕ್ವೇರ್ ಅಂದ್ರೆ 16 x ಕ್ಯೂಬ್ ಸ್ಕ್ವೇರ್ ಅಂದ್ರೆ x ಪವರ್ 6 ಬರುತ್ತೆ ಹೌದಾ ನೋಡಿ ಇದು ಲೆಟ್ 4x ಕ್ಯೂಬ್ ಇಸ್ ಈಕ್ವಲ್ ಟು ಟಿ ತಗೊಂಡೆ ಅಂದ್ರೆ ಈಗ ಸಿಂಪ್ಲಿಫೈ ಆಗ್ಬಿಡುತ್ತೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂತೀನಿ ಆವಾಗ 4x ಕ್ಯೂಬ್ ಇಂದು ಡಿಫರೆನ್ಶಿಯೇಷನ್ 4 ಇಂಟು 3x ಸ್ಕ್ವೇರ್ dx ಇಸ್ ಈಕ್ವಲ್ ಟು dt ಹಾಗಾದ್ರೆ 3x ಸ್ಕ್ವೇರ್ dx ಇಸ್ ಈಕ್ವಲ್ ಟು dt ಬೈ 4 ಬರೀಬೋದಲ್ಲ ನಾವು ಇಷ್ಟನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ therefore I is equal to integration of 3x square dx ಬದಲಿ dt by 4 divided by root of 9 minus t square ಹೌದಾ dt by 4 divided by root of 3 square minus t square ಇದೆ 1 by 4 into integration of dt by root of 3 square minus t square ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಗೊತ್ತಿರಬೇಕು ನೋಡಿ ಇಷ್ಟು ಇಂಟಿಗ್ರೇಷನ್ ಇಂಪಾರ್ಟೆಂಟ್ ಇದನ್ನು ಫಾರ್ಮುಲಾ ಕಲ್ತಿರ್ತೀವಿ ನಾವು ಇಂಟಿಗ್ರೇಷನ್ ಆಫ್ dx by root of a square minus x square ಅಂತ ಏನ್ ಬರೀತೀವಿ ನಾವು ಸೈನ್ ಇನ್ವರ್ಸ್ ಆಫ್ x by a ಬರೀತೀವಿ ಅಷ್ಟೇ ಹೌದಾ ಹಾಗಾದ್ರೆ ಇಲ್ಲಿಗ ಇದು ಡೈರೆಕ್ಟ್ ಆಗಿ ಆನ್ಸರ್ ಏನ್ ಬರೀಬಹುದು 1 by 4 ಕಾನ್ಸ್ಟೆಂಟ್ ತಾನೆ ಇಂಟು ಸೈನ್ ಇನ್ವರ್ಸ್ ಆಫ್ t by 3 ಪ್ಲಸ್ c ಬರ್ತದ t ಅಂದ್ರೆ ಏನ್ ತಗೊಂಡಿದೀವಿ 4x ಕ್ಯೂಬ್ ಅಲ್ಲ 4x ಕ್ಯೂಬ್ by 3 ಪ್ಲಸ್ c ಹೌದಾ ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ 1 by 4 ಇಂಟು ಸೈನ್ ಇನ್ವರ್ಸ್ ಆಫ್ 4x ಕ್ಯೂಬ್ by 3 ಪ್ಲಸ್ c ಬರುತ್ತೆ ಅಷ್ಟೇ ಹೌದಾ ಇದು ನೋಡಿ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿದ್ರೆ ಈಸಿಯಾಗಿ ಮಾಡ್ಕೋಬಹುದು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 23 ಇಂಟಿಗ್ರೇಷನ್ ಆಫ್ d theta by sin theta into cos cube theta ಹೌದಾ ನೋಡಿ ಇದನ್ನು ನಾವು ಆಕ್ಚುಲಿ ಸೇಮ್ ಪ್ರಾಬ್ಲಮ್ ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ ಇದಕ್ಕೂ ಅಷ್ಟೇ ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಪವರ್ 4 ಥೀಟಾ ಮಾಡ್ಕೊಂಡಿರ್ತೀವಿ ಅವಾಗ ಬಂದಿರುತ್ತೆ ಇದು ಅಂದ್ರೆ ಡಿ ಥೀಟಾ ಬೈ ಕಾಸ್ ಪವರ್ 4 ಥೀಟಾ ಬೈ sin theta into cos cube theta by cos power 4 theta ಹೌದಾ ನೋಡಿ 1 by cos power 4 theta ಅಂದ್ರೆ secant power 4 theta into d theta by cos cube ಕ್ಯಾನ್ಸಲ್ ಆಗಿ sin by cos ಅಂದ್ರೆ tan theta ಬರುತ್ತೆ ಹೌದಾ ಇದು ನೋಡಿ ಆಕ್ಚುಲಿ ನಮಗೆ tan theta ಅದು ಡಿಫರೆನ್ಶಿಯೇಷನ್ secant square theta ತಾನೆ ಅದಕ್ಕೆ ಇದನ್ನ ಹೇಗೆ ಬರ್ಕೊಂತೀವಿ ಅಂದ್ರೆ secant square theta into secant square theta by tan theta into d theta ಹೌದಾ secant square theta ನ ಹೇಗೆ ಬರೀಬಹುದು ನಾವು 1 plus tan square theta into secant square theta by tan theta d theta ಹೌದಾ ಈಗ ನೋಡಿ tan theta ಗೆ t ತಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗುತ್ತೆ ಇದು ಅದೇ ನೋಡಿ ಇಂಪಾರ್ಟೆಂಟ್ ನಮಗೆ ಇಷ್ಟ ಐಡಿಯಾ ಅಂತೂ ಗೊತ್ತಿರ್ಬೇಕು ಇಲ್ಲಿ ಹೌದಾ ನೋಡಿ ಇಲ್ಲಿ ಯಾವ ತರ ಮಾಡ್ಕೊಂತ ಇದೀವಿ ಅಂತ ಹೇಳಿ ಗೊತ್ತಾಗಬೇಕಷ್ಟೇ ಫಸ್ಟ್ ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಪವರ್ 4 ಸೇಮ್ ಪ್ರಾಬ್ಲಮ್ ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ 1 by cos power 4 ಅಂದ್ರೆ secant power 4 ಆಯ್ತು ಆ secant power 4 ನ secant ಸ್ಕ್ವೇರ್ ಇಂಟು secant ಸ್ಕ್ವೇರ್ ಬರ್ಕೊಂಡ್ವಿ ಒಂದು secant ಸ್ಕ್ವೇರ್ ನ 1 plus tan ಸ್ಕ್ವೇರ್ ಅಂತ ಬರ್ಕೊಂಡಿದ್ವಿ ಹೌದಾ ಇದು ನೋಡಿ ಸಬ್ಸ್ಟಿಟ್ಯೂಷನ್ ತಗೊಳ್ಳಿ ಬಂದ್ಬಿಡುತ್ತೆ ಲೆಟ್ tan theta is equal to t ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡ್ಕೊಂಡೆ ಅಂದ್ರೆ tan theta ದ ಡಿಫರೆನ್ಷಿಯಲ್ secant square theta d theta is equal to dt ಬರುತ್ತೆ ಹೌದಾ ಅದು ನೋಡಿ therefore I is equal to integration of ಏನಿರೋದು 1 plus tan square theta into secant square theta by tan theta into d theta ಹೌದಾ tan theta by t ಬರ್ಕೊಂಡ್ವಿ ಅಂದ್ರೆ 1 plus t square by t into secant square theta d theta ಬದಲಿ dt ಬರೀಬಹುದು ಹೌದಾ ಈಗ ಸ್ಪ್ಲಿಟ್ ಮಾಡಿದ್ವಿ ಅಂದ್ರೆ ಏನ್ ಬರುತ್ತೆ 1 by t plus t square by t dt 1 by t plus t dt ಹೌದಾ ಇಂಟಿಗ್ರೇಷನ್ ಆಫ್ 1 by t ಅಂದ್ರೆ log mod t plus ಇಂಟಿಗ್ರೇಷನ್ ಆಫ್ t ಅಂದ್ರೆ t square by 2
ಪ್ಲಸ್ ಸಿ ಇಷ್ಟು ಬರುತ್ತಲ್ಲ. ನೋಡಿ ಟಿ ಅಂದ್ರೆ ಏನ್ ತಗೊಂಡಿರೋದು ನಾವು ಟ್ಯಾನ್ ಟೀಟಾ ತಾನೆ. ಈಗ ಟ್ಯಾನ್ ಟೀಟಾ ಬರ್ಕೊಂಡೆ ಅಂದ್ರೆ ಇಲ್ಲಿ ಏನ್ ಬರ್ಬೋದು ಆನ್ಸರ್ ಲಾಗ್ ಆಫ್ ಟ್ಯಾನ್ ಟೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಬೈ 2 ಪ್ಲಸ್ ಸಿ ಬರುತ್ತೆ. ಹೌದಾ? ಅಂದ್ರೆ ಆಪ್ಷನ್ ಸಿ ಬರ್ತದಲ್ಲ. ನೋಡಿ ಇದನ್ನ ಆಕ್ಚುಲಿ ನಾವು ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಬೇಕು ಯಾವ ತರ ಮಾಡ್ತಾ ಇದ್ದೀವಿ ಅಂತೇಳಿ. ನೋಡಿ ಡಿವೈಡಿಂಗ್ ಬೈ ಕಾಸ್ ಪವರ್ 4 ಟೀಟಾ ಮಾಡ್ಕೊಂಡ್ಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. ಹೌದಾ? ನೋಡಿ ಇದೆಲ್ಲ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್. ಇದೇನಾದ್ರು ಕೇಳಿದ್ರು ಅಂದ್ರೆ ಡೈರೆಕ್ಟ್ ಆಗಿ ಇದೇ ತರನೇ ಮಾಡ್ಕೋಬೇಕು. ಹೌದಾ? ಅದಕ್ಕೆ ಯಾವ್ದೇ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಇದಾವೆ ಅದನ್ನೆಲ್ಲ ತಗೊಂಡಿದೀವಿ ಇಲ್ಲಿ, ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗುವಂಥದ್ದು. ನೆಕ್ಸ್ಟ್ ಒಂದು 24 ಇಂಟಿಗ್ರೇಷನ್ ಆಫ್ ಟ್ಯಾನ್ ಪವರ್ 4x dx ನೋಡ್ಕೊಳ್ಳಿ. ನೋಡಿ ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಟ್ಯಾನ್ ಪವರ್ 4x ಸೈನ್ ಪವರ್ 4x ಕಾಸ್ ಪವರ್ 4x ಕೊಟ್ಟು ಅಂದ್ರೆ ಯಾವ ತರ ಮಾಡ್ಕೋಬೇಕು ಅಂತೇಳಿ. ಟ್ಯಾನ್ ಪವರ್ 4x ನ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮಾಡ್ಕೊಳ್ಳಿ. ಒಂದು ಟ್ಯಾನ್ ಸ್ಕ್ವೇರ್ ಎಕ್ಸ್ ನ ಸೀಕೆಂಡ್ ಸ್ಕ್ವೇರ್ ಚೇಂಜ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ. ನೋಡಿ ಈಸಿ ಇದೆ ಪ್ರಾಬ್ಲಮ್. ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಡಿ ಎಕ್ಸ್. ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಬರೀಬೋದಲ್ಲ. ನೆಕ್ಸ್ಟ್ ನೋಡಿ ಇದನ್ನು ಸ್ಪ್ಲಿಟ್ ಮಾಡಿದ್ವಿ ಅಂದ್ರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೋಡಿ ಇದು ಆಕ್ಚುಲಿ ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂದ್ರೆ ಟ್ಯಾನ್ ಎಕ್ಸ್ ಇನ್ ಡಿಫರೆನ್ಷಿಯಲ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಲ್ಲಿದೆ ತಾನೆ. ಟ್ಯಾನ್ ಎಕ್ಸ್ ನ ನಾವೇನಾದ್ರು ಟಿ ಅನ್ಕೊಂಡ್ಬಿಟ್ವಿ ಅಂದ್ರೆ ಅದು ಟಿ ಸ್ಕ್ವೇರ್ ಡಿ ಟಿ ಬಂದಾಗ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ನ ಹೇಗೆ ಬರಿತೀವಿ ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಡಿ ಎಕ್ಸ್ ಬರೀಬೇಕು. ಹೌದಾ? ನೋಡಿ ನೆಕ್ಸ್ಟ್ ಸಿಂಪ್ಲಿಫೈ ಆಗ್ಬಿಡುತ್ತೆ. ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಟಿ ಸ್ಕ್ವೇರ್ ಅಂದ್ರೆ ಟಿ ಕ್ಯೂಬ್ ಬೈ 3 ಮೈನಸ್ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಪ್ಲಸ್ ಸಿ. ಹೌದಾ? ನೋಡಿ ಆಕ್ಚುಲಿ ಇಲ್ಲಿ ಏನ್ ಸಬ್ಸ್ಟಿಟ್ಯೂಷನ್ ತಗೊಂಡಿರೋದು ನಾವು ಇಲ್ಲಿ ಟ್ಯಾನ್ ಎಕ್ಸ್ ಗೆ ಟಿ ತಗೊಂಡಿರ್ತೀವಿ ಅಷ್ಟೇ. ಹೌದಾ? ಅವಾಗ ಇಲ್ಲಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಏನಾಗಿರುತ್ತೆ ಅಂದ್ರೆ ಡಿ ಟಿ. ನೋಡಿ ಇಲ್ಲಿ ಮತ್ತೆ ಟಿ ಕ್ಯೂಬ್ ಬದಲಿ ಈಗ ಟ್ಯಾನ್ ಎಕ್ಸ್ ತಗೊಂಡೆ ಅಂದ್ರೆ ಟ್ಯಾನ್ ಕ್ಯೂಬ್ ಎಕ್ಸ್ ಬೈ 3 ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ? ಅಂದ್ರೆ 1/3 ಇಂಟು ಟ್ಯಾನ್ ಕ್ಯೂಬ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ? ಅಂದ್ರೆ ಅಲ್ಲಿ ಆಪ್ಷನ್ ಬಿ ಬರ್ತದೆ ಅಷ್ಟೇ. ನೋಡಿ ಟ್ಯಾನ್ ಪವರ್ 4x ಆಕ್ಚುಲಿ ನಾವು ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ, ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನ ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ.